ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಸೆಲ್ಸ್ ಅಂಡ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ಸ್ ಅಂಡ್ ಟಿಶ್ಯೂಸ್ಗೆ ನಾವು ಕನ್ನಡದಲ್ಲಿ ಜೀವಕೋಶ ಮತ್ತೆ ಅಂಗಾಂಶ ಅಂತ ಹೇಳ್ತೀವಿ. ದೆನ್ ಸೆಲ್ಸ್ ಜೀವಕೋಶ ಅಂತ ಕರಿತೀವಲ್ವಾ, ಇದು ನಿಮ್ಗೆ ಹೊಸ ಕಾನ್ಸೆಪ್ಟ್ ಆಗಿರ್ಬೋದು. ಯಾರು 9th ಅವ್ರಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ಸೆಲ್ಸ್ ಅನ್ನೋ ಪದನ್ನ ನೀವು ಕೇಳಿರ್ತೀರಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಅಂದ್ರೂ ಕೂಡ ಆ ಸೆಲ್ ಅಂದ್ರೆ ಏನು ಅಥವಾ ಜೀವಕೋಶ ಅಂದ್ರೆ ಏನು ಅಂತ ನೀವು ಕೇಳಿರ್ತೀರಿ. ಈ ಜೀವಕೋಶ ಅಥವಾ ಸೆಲ್ ಅಂತ ಅಂದ್ರೆ ಏನಪ್ಪಾ, ಈ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅನ್ನೋದನ್ನ ಕೇಳಿರ್ತೀರಿ, ಅಥವಾ ಎಲ್ಲಾ ಜೀವಿಗಳು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅನ್ನೋದನ್ನ ಕೇಳಿರ್ತೀವಿ ಅಲ್ವಾ. ಹಾಗಾದ್ರೆ ಈ ಸೆಲ್ಸ್ ಅಂದ್ರೆ ಏನು, ಯಾರು ಇದನ್ನ ಡಿಸ್ಕವರ್ ಮಾಡಿದ್ರು, ಈ ಸೆಲ್ ಒಳಗಡೆ ಯಾವೆಲ್ಲ ಕಾಂಪೋನೆಂಟ್ಸ್ ಬರುತ್ತೆ, ಹಾಗೇನೆ ಅಲ್ಲಿ ನ್ಯೂಕ್ಲಿಯಸ್ ಬರುತ್ತೆ, ನ್ಯೂಕ್ಲಿಯಸ್ ಆದ್ಮೇಲೆ 2 ತರ ಸೆಲ್ಸ್ ಬರುತ್ತೆ, ಆ ಸೆಲ್ಸ್ ಅಲ್ಲಿ ಒಂದಷ್ಟು ಕಾಂಪೋನೆಂಟ್ಸ್ ಬರುತ್ತೆ, ಆರ್ಗನೆಲ್ಸ್ ಬರುತ್ತೆ, ಇವೆಲ್ಲವನ್ನು ಕೂಡ ನಾವ್ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆನಾ? ಓಕೆ. ಫಸ್ಟ್ ಆಫ್ ಆಲ್ ಸೆಲ್, ವಾಟ್ ಈಸ್ ಸೆಲ್? ಸೆಲ್ ಅನ್ನೋ ಪದ ಹೇಗ್ ಬಂತು ಅಂತ ನಾವು ನೋಡೋದಾದ್ರೆ, ಸೆಲ್ ಸೆಲ್ ಇಸ್ ಅ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಲಿಟಲ್ ರೂಮ್. ಈ ಸೆಲ್ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಅದರ ಅರ್ಥ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಕೊಠಡಿಗಳು ಅಂತ ಅರ್ಥ. ಇಲ್ಲಿ ನೀವು ನೋಡ್ಬೋದು, ಈ ಕಡೆ ಪಿಕ್ಚರ್ ಎ, ಪಿಕ್ಚರ್ ಎ ಅಂಡ್ ಪಿಕ್ಚರ್ ಬಿ ನಿ ಅಬ್ಸರ್ವ್ ಮಾಡಿ. ಈ ಪಿಕ್ಚರ್ ಬಿ ಅಲ್ಲಿ ತುಂಬಾ ಸೆಲ್ಸ್ ಗಳಿದಾವೆ, ಕಾಣಿಸ್ತಾ ಇದಾವ? ಈ ಚಿಕ್ಕ ಚಿಕ್ಕ ಸೆಲ್ಗಳು ಏನಿದಾವೋ ಇವನ್ನ ಲಿಟಲ್ ರೂಮ್ ಅಂತ ಕರೆದ್ರು. ಆ ಸೆಲ್ ಅನ್ನೋ ಪದ ಬಂದಿದ್ದೆ ಆ ಅರ್ಥದಿಂದ. ಓಕೆನಾ? ಅದಾದ ನಂತರ ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಲೈಫ್ ಅಂತ ಕರೀತಾರೆ. ಏನು ಬಿಲ್ಡಿಂಗ್ ಬ್ಲಾಕ್ ಆಫ್ ಎ ಲೈಫ್? ಒಂದು ಮನೆ ಕಟ್ತೀವಿ ಅಂದ್ರೆ ಆ ಮನೆಗೆ ಬಿಲ್ಡಿಂಗ್ ಬ್ಲಾಕ್ ಏನು, ಮೊದಲಿಗೆ ನಾವು ಫೌಂಡೇಶನ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಈ ಸೆಲ್ಗಳು ಕೂಡ ಬಿಲ್ಡಿಂಗ್ ಬ್ಲಾಕ್ ಅಂದ್ರೆ, ಒಂದು ಜೀವಿ ರಚನೆ ಆಗ್ಬೇಕು ಅಂದ್ರೆ ಈ ಸೆಲ್ಗಳ ಅವಶ್ಯಕತೆ ತುಂಬಾ ಇದೆ ಅಂತ ಒಂದು ಅರ್ಥ. ಅದಾದ ನಂತರ ಫಂಡಮೆಂಟಲ್ ಯೂನಿಟ್, ಇಟ್ ಇಸ್ ದ ಬೇಸಿಕ್ ಯೂನಿಟ್, ಇಟ್ ಇಸ್ ದ ಫೌಂಡೇಶನ್ ಫಾರ್ ಎವರಿ ಆರ್ಗ್ಯಾನಿಸಮ್. ಫಾರ್ ಹ್ಯೂಮನ್ ಬೀಯಿಂಗ್ಸ್ ನೋ, ಬರೀ ಹ್ಯೂಮನ್ ಬೀಯಿಂಗ್ಸ್ ಇಲ್ಲ, ಎಲ್ಲಾ ಜೀವಿಗಳಿಗೂ, ಫಾರ್ ಆಲ್ ಆರ್ಗ್ಯಾನಿಸಮ್ ಸೆಲ್ಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್. ಇದನ್ನ ನಾವು ನೆನ್ಪಿಟ್ಕೋಬೇಕು. ಇದಾದ ನಂತರ ಅಂಡ್ ಈಗ ತಾನೇ ಹೇಳಿದೆ ನಾನು, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್. ಏನು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂದ್ರೆ, ಸ್ಟ್ರಕ್ಚರ್, ಒಂದು ಆರ್ಗನಿಸಮ್ಸ್ಗೆ ಸ್ಟ್ರಕ್ಚರ್ ಕೊಡಬೇಕು ಅಥವಾ ಯಾವ್ದು ಅದು ಏನಾದ್ರೂ ಒಂದು ಕಾರ್ಯ ಮಾಡಬೇಕು ಆರ್ಗನಿಸಮ್ಸ್ ಅಂದ್ರೆ ಸೆಲ್ಸ್ ಇಂಪಾರ್ಟೆನ್ಸ್ ಏನಿದೆಯೋ ಇದು ಮುಖ್ಯ ಆಗುತ್ತೆ. ಇದಾದ ನಂತರ ಏನಕ್ಕೆ ಇದನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎ ಲೈಫ್ ಅಂತ ಕರೀತಾರೆ ಅಂದ್ರೆ, ಒಂದು ನಾವು ಯೂಶುವಲಿ ಈ ಸೆಲ್ಸ್ ಬಗ್ಗೆ ನಾವು ಓದುವಾಗ ಇದೊಂದು ಎಕ್ಸಾಂಪಲ್ ತಗೋತೀವಿ. ಹೇಗೆ ಒಂದು ವಾಲ್ ಆಗ್ಬೇಕು ಅಥವಾ ಒಂದು ಮನೆ ಆಗ್ಬೇಕು ಅಂದ್ರೆ ಇಟ್ಟಿಗೆಗಳ ಸಹಾಯ ಬೇಕಲ್ವಾ ನಮ್ಗೆ. ಇಲ್ಲಿ ನೋಡಿ, ತುಂಬಾ ಇಟ್ಟಿಗೆಗಳು ಸೇರಿ ಏನಾಗೋದು, ಒಂದು ಗೋಡೆ ಅಥವಾ ಒಂದು ವಾಲ್ ಆಗತ್ತೆ ಅಲ್ವಾ. ದ ಸೇಮ್ ವೇ ಸೋ ಮೆನಿ ಸೆಲ್ಸ್ ಕಂಬೈನ್ ಟು ಬಿಕಮ್ ಆರ್ಗ್ಯಾನಿಸಮ್. ಒಂದು ಜೀವಿ ಆಗ್ಬೇಕು ಅಂದ್ರೆ ತುಂಬಾ ಸೆಲ್ಸ್ಗಳು, ಲಕ್ಷಾನ್ಗಟ್ಲೆ ಸೆಲ್ಸ್ಗಳು ಸೇರಿ ಒಂದು ಜೀವಿ ಆಗ್ಬೇಕು. ಅದು ಮನುಷ್ಯನೇ ಆಗ್ಬೇಕು ಅಂತೇನಿಲ್ಲ, ಅದೊಂದು ಪ್ರಾಣಿ ಆಗಿರ್ಬೋದು, ಒಂದು ಪಕ್ಷಿ ಆಗಿರ್ಬೋದು, ಒಂದು ಸಸ್ಯ ಆಗಿರ್ಬೋದು, ಒಂದು ಜಲಜೀವಿ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಅದ್ ಏನಾದ್ರು ಅದು ಜೀವಂತ ಇದೆ ಅಂದ್ರೆ ಅದರಲ್ಲಿ ಸೆಲ್ಸ್ ಇದೆ ಅಂತ ಅರ್ಥ. ಓಕೆನಾ? ದೆನ್ ಸೆಲ್ ಡಿಸ್ಕವರಿ. ಈ ಸೆಲ್ ಅಂತ ಕೇಳಿದ ತಕ್ಷಣ ಅದ್ರ ಹಿಂದೆ ಡಿಸ್ಕವರೀಸ್ ಹೇಗಾಗಿತ್ತು ಅನ್ನೋದೆಲ್ಲ ನಮಗೆ ನಾವು ತಿಳ್ಕೊಳ್ಳೇಬೇಕು ಅಲ್ವಾ. ಇದನ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿದ್ರೆ ನೆನಪು ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಅನ್ನೋರು ಇನ್ 1665 ಹಿ ಅಬ್ಸರ್ವ್ ಎ ಸ್ಲೈಸಸ್ ಆಫ್ ಎ ಕಾರ್ಕ್. ಏನು ಸ್ಲೈಸಸ್ ಆಫ್ ಎ ಕಾರ್ಕ್ ಅಂದ್ರೆ? ಸ್ಲೈಸಸ್ ಆಫ್ ಎ ಕಾರ್ಕ್ ಅಂದ್ರೆ ಏನು? ಕಾರ್ಕ್ ಇರುತ್ತೆ ಅಲ್ವಾ. ಕಾರ್ಕ್ ಅಂತ ಅಂದ್ರೆ ಇಲ್ಲಿ ನೀವು ಮರದಲ್ಲಿ ಬಾರ್ಕ್ ಅಂತ ಕೇಳಿರ್ತೀರಿ ನೀವು. ಇಲ್ಲಿ ಬ್ರೌನ್ ಕಲರ್ ಇದೆಯಲ್ವಾ ಈ ಚಿತ್ರದಲ್ಲಿ, ಈ ಬ್ರೌನ್ ಕಲರ್ ಇರೋದನ್ನ ನಾವು ಬಾರ್ಕ್ ಅಂತ ಕರಿತೀವಿ. ಆ ಬಾರ್ಕ್ ಅಲ್ಲಿ ಈ ಗ್ರೀನ್ ಕಲರ್ ಇರೋದು ಫ್ಲೋಯಮ್ ಅಂಡ್ ಯೆಲ್ಲೋ ಕಲರ್ ಇರೋದು ಕಾರ್ಕ್, ಕಾರ್ಕೇಂಬಿಯಂ, ಅಂಡ್ ಅದ್ರ ಪಕ್ಕ ಯೆಲ್ಲೋ ಪಕ್ಕ ಬ್ರೌನ್ ಇದೆಯಲ್ವಾ, ಅದನ್ನ ನಾವು ಕಾರ್ಕ್ ಅಂತ ಕರಿತೀವಿ. ಆ ಕಾರ್ಕ್ ನ, ಈ ಬ್ರೌನ್ ಕಲರ್ ಇದೆಯಲ್ವಾ, ಈ ಬ್ರೌನ್ ಕಲರ್ ಇರೋ ಕಾರ್ಕ್ ನ ಸ್ಲೈಸಸ್ ಮಾಡ್ಕೊಂಡು ರಾಬರ್ಟ್ ಹುಕ್ ಅವರು ಅಬ್ಸರ್ವ್ ಮಾಡ್ತಾರೆ.
ಅದಾದ ನಂತರ ಅಬ್ಸರ್ವ್ ಆದ್ಮೇಲೆ ಏನ್ ಮಾಡ್ತಾರೆ, ಕಾರ್ಕ್ ಇಸ್ ಎ ಪಾರ್ಟ್ ಆಫ್ ಎ ಬಾರ್ಕ್ ಆಫ್ ಎ ಟ್ರೀ. ಒಂದು ಟ್ರೀ ಅಲ್ಲಿ ಸೈಡ್ ಅಲ್ಲಿ ಚಕ್ಕೆ ಇರುತ್ತಲ್ವಾ, ಆ ಚಕ್ಕೆದು ಒಂದು ಸ್ಲೈಸ್ ತಗೊಂಡು ಅವರು ಅಬ್ಸರ್ವ್ ಮಾಡ್ತಾರೆ ವಿತ್ ಹಿಸ್ ಓನ್ ಮೈಕ್ರೋಸ್ಕೋಪ್. ಅವರೇ ಮಾಡಿದಂತಹ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಹಿ ನೋಟಿಸ್ಡ್ ಪಾರ್ಟಿಷನ್ಡ್ ಬಾಕ್ಸಸ್ ಆರ್ ಕಂಪಾರ್ಟ್ಮೆಂಟ್ ಇನ್ ದ ಸ್ಲೈಸಸ್. ಇಲ್ಲಿ ಪಾರ್ಟಿಷನ್ ಅಂದ್ರೆ ಸೆಲ್ಗಳು ಹೇಗಿರ್ತವೆ, ಹೀಗೆ ಒಂದೊಂದು ಪಾರ್ಟ್ ಒಂದೊಂದು ಕಂಪಾರ್ಟ್ಮೆಂಟ್ ಆಗಿರ್ತವೆ ಅಲ್ವಾ. ಸೆಲ್ದು ಸ್ಟ್ರಕ್ಚರ್ ನೋಡಿರ್ತೀರಿ ನೀವು, ಈ ರೀತಿ ಒಂದೊಂದೇ ಕಂಪಾರ್ಟ್ಮೆಂಟ್ ಆಗಿ ಇರ್ತವೆ. ಅದಕ್ಕೆ ಏನಂತ ಕರೀತಾರೆ ಇವರು, ಸೆಲ್ ಅಂತ ಕರೀತಾರೆ. ಈ ರೀತಿ ಒಂದು ಬಾಕ್ಸ್ಗೆ ಏನಂತ ಕರೀತಾರೆ, ಸೆಲ್ ಅಂತ ಕರೀತಾರೆ ರಾಬರ್ಟ್ ಹುಕ್ ಅವರು. ಹಿ ಕಾಯಿನ್ಡ್ ದ ಟರ್ಮ್ ಸೆಲ್ ಫಾರ್ ಈಚ್ ಬಾಕ್ಸ್. ಈ ಒಂದೊಂದು ಬಾಕ್ಸ್ಗೂ ಕೂಡ ಇವನ್ನ ಏನಂತ ಕರೀತಾರೆ, ಸೆಲ್ ಅಂತ ಕರೀತಾರೆ. ಅಂಡ್ ದ ಸೆಲ್ಸ್ ಹಿ ಅಬ್ಸರ್ವ್ಡ್ ವರ್ ಡೆಡ್ ಸೆಲ್. ಇದನ್ನ ನೀವು ನೆನ್ಪಿಡ್ಕೋಬೇಕು. ರಾಬರ್ಟ್ ಹುಕ್ ಅವರು ಮೊದಲಿಗೆ ಈ ಸೆಲ್ ನ ಡಿಸ್ಕವರ್ ಮಾಡಿರ್ಬೋದು, ಕಂಡಿಡ್ದಿರ್ಬೋದು, ನೋಡಿರ್ಬೋದು. ಬಟ್ ಇವರು ನೋಡಿದಂತಹ ಸೆಲ್ಸ್ ಗಳೇನಾಗಿರುತ್ತೆ, ಡೆಡ್ ಸೆಲ್ಸ್ ಆಗಿರುತ್ತೆ. ಓಕೆ, ದೆನ್ ಇವರೊಬ್ರೇನಾ ಈ ಸೆಲ್ಗೆ ಕಾಂಟ್ರಿಬ್ಯೂಷನ್ ಮಾಡಿರೋರು? ಇವ್ರ ಆದ ನಂತರ ಇನ್ನೂ ಕೆಲವೊಂದು ಡಿಸ್ಕವರೀಸ್ ಆಗುತ್ತೆ ಸೆಲ್ಗೆ ಸಂಬಂಧಪಟ್ಟ ಹಾಗೆ. ಅದು ಏನೇನು ಅಂತ ನೋಡೋಣ. ಮೊದಲಿಗೆ ಆಂಟನ್ ವನ್ ಲಿವನ್ ಹುಕ್ ಅಂತ ಕೇಳಿರ್ತೀರಿ. ಹಿ ಇಸ್ ಅ ಫೇಮಸ್ ಮೈಕ್ರೋಬಯಾಲಜಿಸ್ಟ್, ಆಂಟನ್ ವನ್ ಲಿವನ್ ಹುಕ್. ಅವರು 1674 ಅಲ್ಲಿ ಹಿ ಅಬ್ಸರ್ವ್ಡ್ ಫ್ರೀ ಲಿವಿಂಗ್ ಸೆಲ್ಸ್ ಇನ್ ಎ ಪಾಂಡ್ ವಾಟರ್. ರಾಬರ್ಟ್ ಹುಕ್ ಅವರು ಅಬ್ಸರ್ವ್ ಮಾಡಿದ್ದು ಡೆಡ್ ಸೆಲ್ಸ್, ಬಟ್ ಈ ಲಿವನ್ ಹುಕ್ ಅವರು ಏನ್ ಮಾಡ್ತಾರೆ, ಲಿವಿಂಗ್ ಸೆಲ್ಸ್ ನ ಅಬ್ಸರ್ವ್ ಮಾಡ್ತಾರೆ. ಹಿ ಅಬ್ಸರ್ವ್ಡ್ ಲಿವಿಂಗ್ ಸೆಲ್ಸ್ ಇನ್ ಅ ಪಾಂಡ್ ವಾಟರ್. ಯಾವಾಗ? 1674 ಅಲ್ಲಿ. ಆಫ್ಟರ್ ದಟ್ ರಾಬರ್ಟ್ ಬ್ರೌನ್ ಅನ್ನೋರು ನ್ಯೂಕ್ಲಿಯಸ್ ನ ಅಬ್ಸರ್ವ್ ಮಾಡ್ತಾರೆ. ಯಾವಾಗ? 1831. 1831 ಅಲ್ಲಿ ರಾಬರ್ಟ್ ಬ್ರೌನ್ ಅವರು, ರಾಬರ್ಟ್ ಹುಕ್ ಮತ್ತೆ ಬ್ರೌನ್ ಗೆ ಕನ್ಫ್ಯೂಷನ್ ಬೇಡ, ಹುಕ್ ಅವರು ಕಂಡುಹಿಡಿದಿದ್ದು ಸೆಲ್ಸ್. ಆ ಸೆಲ್ಸ್ ಒಳಗಡೆ ಇರ್ತಕ್ಕಂತಹ ನ್ಯೂಕ್ಲಿಯಸ್ ನ ಕಂಡುಹಿಡಿದವರು ಯಾರು, ಅಬ್ಸರ್ವ್ ಮಾಡಿದವರು ಯಾರು, ಈ ರಾಬರ್ಟ್ ಬ್ರೌನ್ ಅನ್ನೋರು. ಅದಾದ ನಂತರ ಪರ್ಕಿಂಜೆ ಅಂತ ಒಬ್ರು ಬಯಾಲಜಿಸ್ಟ್ ಬರ್ತಾರೆ. ಹಿ ಅಬ್ಸರ್ವ್ಡ್ ಪ್ರೋಟೋಪ್ಲಾಸಮ್. ಪ್ರೋಟೋಪ್ಲಾಸಮ್ ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಇನ್ 1839. ಫಸ್ಟ್ ರಾಬರ್ಟ್ ಹುಕ್ ಅವರು ಸೆಲ್ ನ ಅಬ್ಸರ್ವ್ ಮಾಡ್ತಾರೆ. ಅದಾದ ನಂತರ ಆಂಟನ್ ವನ್ ಲಿವನ್ ಹುಕ್ ಅವರು ಏನ್ ಮಾಡ್ತಾರೆ, ಫ್ರೀ ಲಿವಿಂಗ್ ಸೆಲ್ಸ್, ಪಾಂಡ್ ವಾಟರ್ ಅಲ್ಲಿ ಇರ್ತಕ್ಕಂತಹ ಫ್ರೀ ಲಿವಿಂಗ್ ಸೆಲ್ಸ್ ನ ಅಬ್ಸರ್ವ್ ಮಾಡ್ತಾರೆ. ಅದಾದ ನಂತರ ರಾಬರ್ಟ್ ಬ್ರೌನ್ ಅವ್ರು ಏನ್ ಮಾಡ್ತಾರೆ, ನ್ಯೂಕ್ಲಿಯಸ್ ನ ಅಬ್ಸರ್ವ್ ಮಾಡ್ತಾರೆ. ಇನ್ ಪರ್ಕಿಂಜೆ ಅವರು ಪ್ರೋಟೋಪ್ಲಾಸಮ್ ನ 1839 ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಓಕೆ, ಅದಾದ ನಂತರ ಸೆಲ್ ಥಿಯರಿ ಅಂತ ಬರುತ್ತೆ. ಈ ಸೆಲ್ ಥಿಯರಿ ಅಂದ್ರೆ ಏನಿಲ್ಲ, ಇಲ್ಲಿ ಶೀಡನ್ ಅಂಡ್ ಶ್ವಾನ್ ಅಂತ ಬರ್ತಾರೆ, ಇಬ್ರು ಬಯಾಲಜಿಸ್ಟ್, ಬೇರೆ ಬೇರೆ ದೇಶದ ಬಯಾಲಜಿಸ್ಟ್, ಶೀಡನ್ ಅಂಡ್ ಶ್ವಾನ್ ಅಂತ ಬರ್ತಾರೆ. ಈ ಶೀಡನ್ ಅವರು 1838 ಅಲ್ಲಿ, ಶ್ವಾನ್ ಅವರು 1839 ಅಲ್ಲಿ, ಒಂದೊಂದು ವರ್ಷ ಹೆಚ್ಚು ಕಮ್ಮಿ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಇವರು, ಆಲ್ organisms are made up of cells. ಎಲ್ಲಾ ಜೀವಿಗಳು ಕೂಡ ಜೀವಕೋಶಗಳಿಂದಲೇ ಆಗಿದಾವೆ ಅಂತ ಇವರು ಶೀಡನ್ ಅಂಡ್ ಶ್ವಾನ್ ಅವರು ಹೇಳ್ತಾರೆ. ಅದನ್ನ ನಾವು ಸೆಲ್ ಥಿಯರಿ ಅಂತ ಕರಿತೀವಿ. ಓಕೆ, ಅದಾದ ನಂತರ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದವ್ರು ಯಾರಪ್ಪ ಅಂದ್ರೆ ವಿರ್ಚು. ಇನ್ 1855 ವಿರ್ಚು ಅವ್ರು ಏನ್ ಮಾಡ್ತಾರೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೆಲ್ ಥಿಯರಿ ಏನಿದೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತಾರಪ್ಪ ಅಂದ್ರೆ, ಆಲ್ ನ್ಯೂ ಸೆಲ್ಸ್ ಆರ್ ಅರೈಸ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈಗಾಗ್ಲೇ ಇರ್ತಕ್ಕಂತಹ ಸೆಲ್ಗಳಿಂದ ಹೊಸ ಸೆಲ್ಗಳ ಉತ್ಪತ್ತಿ ಆಗುತ್ತೆ ಅಂತ ಯಾರು ಹೇಳ್ತಾರೆ, ಈ ವಿರ್ಚು ಅವರು ಹೇಳ್ತಾರೆ. ಆಲ್ ನ್ಯೂ ಸೆಲ್ಸ್ ಆರ್ raised by already obtained ಸೆಲ್ಸ್ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಇರ್ತವೆ ಅಲ್ವಾ, ಆ ಸೆಲ್ಸ್ ಗಳಿಂದ ಹೊಸ ಸೆಲ್ಸ್ ಗಳು ಆಗೋದು ಅಂತ ಈ ವಿರ್ಚು ಅವರು ಹೇಳ್ತಾರೆ. ಓಕೆ, ದೆನ್ ಈ ಸೆಲ್ ಅಂತ ಇದೆಯಲ್ವಾ, ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ನಾವು. ಯಾರೋ ಒಬ್ರು ಸ್ಟಡಿ ಮಾಡ್ತಾರೆ, ಈಗಾಗ್ಲೇ ತುಂಬಾ ಜನ ಮಾಡಿದ್ದಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಲ್ವಾ. ಆ ಅಧ್ಯಯನ ಮಾಡೋದಕ್ಕೆ ಒಂದು ಹೆಸರಿದೆ, ಸೈಟಾಲಜಿ ಅಂತ ಕರೀತಾರೆ, ಅಥವಾ ಸೆಲ್ ಬಯಾಲಜಿ ಅಂತ ಕರೀತಾರೆ. ಈ ಸೆಲ್ ಬಗ್ಗೆ, ಸ್ಟಡಿ ಆಫ್ ಸೆಲ್ ಅಥವಾ
ಜೀವಕೋಶಗಳ ಬಗೆಗಿನ ಅಧ್ಯಯನವನ್ನ ಏನಂತ ಕರೀತಾರೆ ಅಂದ್ರೆ ಸೈಟಾಲಜಿ ಅಂತ ಕರೀತಾರೆ ಅಥವಾ ಸೆಲ್ ಬಯಾಲಜಿ ಅಂತ ಕರೀತಾರೆ. ಓಕೆನಾ? ಇದಾದ ನಂತರ ದ ಸೈಜ್ ಆಫ್ ದ ಸೆಲ್ ಈಸ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ದ ಯೂನಿಟ್ ಮೈಕ್ರಾನ್. ಈ ಮೈಕ್ರಾನ್ ಅನ್ನೋ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ತುಂಬಾ ಯೂನಿಟ್ಸ್ ಗಳು ನೋಡಿರ್ತೀವಲ್ಲ ಫಿಸಿಕ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಸೆಂಟಿಮೀಟರ್ ಅಂತ ನೋಡಿರ್ತೀವಿ, ಅದಾದ ನಂತರ ಮೀಟರ್ ನೋಡಿರ್ತೀವಿ. ಹಾಗೇನೆ ಮೈಕ್ರಾನ್ ಅನ್ನೋ ಒಂದು ಯೂನಿಟ್ ಇಂದ ಏನ್ ಮಾಡ್ತೀವಿ, ಈ ಸೆಲ್ ಸೈಜ್, ಈ ಸೆಲ್ ತುಂಬಾ ಮೈನ್ಯೂಟ್ ಅಲ್ವಾ, ಮೈಕ್ರೋಸ್ಕೋಪ್ ಇಂದ ನಾವು ಅಬ್ಸರ್ವ್ ಮಾಡ್ಬೇಕು. ನಮ್ಮ ಕಣ್ಣಿಗೆ ಬರಿಗಣ್ಣಿಗೆ ಕಾಣಿಸೋದೇ ಇಲ್ಲ ಸೆಲ್ಗಳು. ಹಾಗಾಗಿ ಇದನ್ನ ನಾವು ಅಬ್ಸರ್ವ್ ಮಾಡೋದಕ್ಕೆ ಏನಂತ ಕರಿತೀವಿ, ಆ ಯೂನಿಟ್ಗೆ ಮೈಕ್ರಾನ್ ಅಂತ ಕರಿತೀವಿ ಅಥವಾ ಮೈಕ್ರೋಮೀಟರ್ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಒಂದು ಮೈಕ್ರಾನ್ ಅಂದ್ರೆ ಎಷ್ಟು ಮೀಟರ್ ಆಗ್ಬೋದು ಅಂತ ನೋಡೋದಾದ್ರೆ, 1 ಮೈಕ್ರಾನ್, ಈ ಮೈಕ್ರಾನ್ಗೆ ಸಿಂಬಲ್ ಏನ್ ಬರೀತೀವಿ, ಮ್ಯೂ ಬರ್ದು ಸ್ಮಾಲ್ ಲೆಟರ್ ಎಂ ಬರೆದ್ರೆ ಮೈಕ್ರಾನ್ ಅಥವಾ ಮೈಕ್ರೋಮೀಟರ್ ಅಂತ ಅರ್ಥ. ಓಕೆನಾ? 1 ಮೈಕ್ರೋಮೀಟರ್ ಅಥವಾ 1 ಮೈಕ್ರಾನ್ is equal to 10 to the power of -6 meter. 1 micron is equal to 10 to the power of -6 meter or 0.000001 ಮೀಟರ್ ಅಂತ ಅರ್ಥ. ಓಕೆನಾ? 1 ಮೈಕ್ರಾನ್ is equal to 10 to the power of -6 ಮೀಟರ್ ಆರ್ 0. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ 0.00001 ಮೀಟರ್ ಅಂತ ಅರ್ಥ. ಓಕೆನಾ? ಸೆಲ್ಗಳನ್ನ ನಾವು ಯಾವ ಯೂನಿಟ್ ಇಂದ ಅಳಿತೀವಿ ಅಂತ ಏನಾದ್ರು ಕೇಳಿದ್ರೆ ಅದಕ್ಕೆ ಮೈಕ್ರಾನ್ ಅನ್ನೋ ಒಂದು ಯೂನಿಟ್ ಇಂದ ಅಂತ ಅರ್ಥ, ಅಥವಾ ಮೈಕ್ರೋಮೀಟರ್ ಅಂತ ಬೇಕಾದ್ರೂ ಕೇಳ್ಬೋದು. ಅದಾದ ನಂತರ ಮ್ಯೂ ಏನಾದ್ರು ಸಿಂಬಲ್ ಅಲ್ಲಿ ಬರಿತೀವಿ ಅಂದ್ರೆ ಈ ರೀತಿ ಮ್ಯೂ ಬರ್ದು ಮೀಟರ್ ಬರೆದ್ರೆ ಇದಕ್ಕೆ ನಾವು ಮೈಕ್ರಾನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ, ಡಸ್ ಎವರಿ ಆರ್ಗನಿಸಮ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಸೆಲ್ಸ್? ಎಲ್ಲಾ ಜೀವಿಗಳಿಗೂ ಒಂದೇ ರೀತಿಯ ಸೆಲ್ಗಳಿರುತ್ತಾ ಅಥವಾ ಒಂದೇ ನಂಬರ್ ಸೆಲ್ಗಳಿರುತ್ತಾ ಅಂತ ನೋಡೋದಾದ್ರೆ ಇಲ್ಲ. ಬೇಸ್ಡ್ ಆನ್ ನಂಬರ್ ಆಫ್ ಸೆಲ್ಸ್ ವಿ ಡಿವೈಡೆಡ್ ಆರ್ಗನಿಸಮ್ಸ್ ಇಂಟು 2 ಟೈಪ್ಸ್. ಆ ಜೀವಕೋಶಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಏನ್ ಮಾಡಿದೀವಿ, ಈ ಜೀವಿಗಳನ್ನ 2 ರೀತಿಯಾಗಿ ವಿಂಗಡಣೆ ಮಾಡಿದೀವಿ. ವಿ ಡಿವೈಡೆಡ್ ದ ಆರ್ಗನಿಸಮ್ಸ್ ಇಂಟು 2 ಟೈಪ್ಸ್. ಯಾವ್ಯಾವ್ದು ಅಂತ ನೋಡೋದಾದ್ರೆ, ಒಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಏಕಕೋಶೀಯ ಜೀವಿಗಳು, ಅಂದ್ರೆ ದ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಓನ್ಲಿ 1 ಸೆಲ್. ಆ ಇಡೀ ಆರ್ಗ್ಯಾನಿಸಮ್ ಕೇವಲ ಒಂದೇ ಒಂದು ಸೆಲ್ ಇಂದ ಆಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಏನಾದ್ರೂ ಹೆಚ್ಚು ಸೆಲ್ಗಳಿಂದ ಆಗಿದ್ರೆ, ದ ಆರ್ಗ್ಯಾನಿಸಮ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್ ಅಂತ ಅಂದ್ರೆ ಅದಕ್ಕೆ ನಾವು ಮಲ್ಟಿ ಸೆಲ್ಯುಲಾರ್, ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏಕಕೋಶೀಯ ಜೀವಿಗಳು, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಬಹುಕೋಶೀಯ ಜೀವಿಗಳು ಅಂತ ಅರ್ಥ. ಓಕೆನಾ? ದ ಆರ್ಗ್ಯಾನಿಸಮ್, ಯೂನಿಸೆಲ್ಯುಲಾರ್ ಅಂದ್ರೆ ದ ಆರ್ಗ್ಯಾನಿಸಮ್ ಮೇಡ್ ಅಪ್ ಆಫ್ only 1 cell or single cell. ಎಕ್ಸಾಂಪಲ್ ಗೊತ್ತಿದ್ಯಾ? ಕ್ಲಮೈಡೋಮೋನಾಸ್. ಕ್ಲಮೈಡೋಮೋನಾಸ್ ಅನ್ನೋದು ಒಂದು ಆಲ್ಗೆ, ಒಂದು ಮೈಕ್ರೋಸ್ಕೋಪಿಕ್ ಆಲ್ಗೆ. ಅದಾದ ನಂತರ ಅಮೀಬಾ. ಅಮೀಬಾ ಕೇಳಿರ್ತೀರಿ ಅಲ್ವಾ? ಅಮೀಬಾ, ಪ್ಯಾರಾಮಿಷಿಯಂ ಇವೆಲ್ಲವೂ ಕೂಡ ಮೈಕ್ರೋಸ್ಕೋಪಿಕ್ ಏನು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಗೆ ಎಕ್ಸಾಂಪಲ್. ಅದಾದ ನಂತರ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದ್ರೆ the organisms made up of more than 2 cells or many cells. ಅವಕ್ಕೆ ನಾವೇನಂತ ಕರಿತೀವಿ, ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್
ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ದೆನ್ ಹ್ಯೂಮನ್ಸ್ ಎಕ್ಸೆಟ್ರಾ. ನಾನು ಮಲ್ಟಿಸೆಲ್ಯುಲರ್ ಯೂನಿಸೆಲ್ಯುಲರ್ ಅಂದ್ರೆ ನಾನು ಮಲ್ಟಿಸೆಲ್ಯುಲರ್, ನೀವು ಮಲ್ಟಿಸೆಲ್ಯುಲರ್ ಯೂನಿಸೆಲ್ಯುಲರ್ ಅಂದ್ರೆ ನೀವು ಕೂಡ ಮಲ್ಟಿಸೆಲ್ಯುಲರ್, ಬಿಕಾಸ್ ಯು ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ 2 cells ಆರ್ ಮೆನಿ ಸೆಲ್ಸ್. ತುಂಬಾ ಜೀವಕೋಶಗಳಿಂದ ನಾವುಗಳು ಆಗಿರೋದ್ರಿಂದ ನಾವುಗಳು ಕೂಡ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಓಕೆನಾ? ಬರಿಗಣ್ಣಿಗೆ ಕಾಣಿಸುವಂತಹ ಎಲ್ಲಾ ಆರ್ಗ್ಯಾನಿಸಮ್ಗಳು ಕೂಡ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಓಕೆ, ದೆನ್ ಪಾರ್ಟ್ಸ್ ಆಫ್ ಎ ಸೆಲ್. ಯಾವೆಲ್ಲ ಪಾರ್ಟ್ಸ್ ಬರುತ್ತೆ ಸೆಲ್ ಅಲ್ಲಿ ಮೇನ್ ಆಗಿ ಅಂತ ನೋಡೋದಾದ್ರೆ, ಒಂದು ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಕೇಳಿರ್ತೀರಿ ಅಲ್ವಾ? ಕೋಶ ಪೊರೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ದೆನ್ ಇದು ಪ್ಲಾಂಟ್ ಸೆಲ್ ಆಗಿರೋದ್ರಿಂದ ಇಲ್ಲಿ ನಾನು ಹಾಕೊಂಡಿರೋದು ಸೆಲ್ ವಾಲ್ ಕೂಡ ಇರುತ್ತೆ. ಎನಿಮಲ್ ಸೆಲ್ ಅಲ್ಲಿ ಇರೋದಿಲ್ಲ, ಇಲ್ಲಿರುತ್ತೆ ಸೆಲ್ ವಾಲ್, ಕನ್ನಡದಲ್ಲಿ ಕೋಶ ಭಿತ್ತಿ ಅಂತ ಹೇಳ್ತೀವಿ. ದೆನ್ ಇಲ್ಲಿ ಮಧ್ಯದಲ್ಲಿರೋದು ನ್ಯೂಕ್ಲಿಯಸ್. ಕನ್ನಡದಲ್ಲಿ ಏನ್ ಹೇಳ್ತೀವಿ ಗೊತ್ತಿದ್ಯಾ? ನ್ಯೂಕ್ಲಿಯಸ್ಗೆ ಕೋಶ ಕೇಂದ್ರ ಅಂತ ಕೂಡ ಕರಿತೀವಿ. ಕೆಲವು ಕಡೆ ನ್ಯೂಕ್ಲಿಯಸ್ ಅಂತಾನೆ ಬಳಸ್ತೀವಿ ಕನ್ನಡದಲ್ಲೂ ಕೂಡ, ಇನ್ನು ಕೆಲವು ಕಡೆ ಕೋಶ ಕೇಂದ್ರ ಅಂತ ಬಳಸ್ತೀವಿ. ಇದಾದ ನಂತರ ಇಲ್ಲಿ ಬೇರೆ ಪಾರ್ಟ್ ಎಲ್ಲ ಇದೆ ಅಲ್ವಾ? ಈ ಪಾರ್ಟ್ಗೆಲ್ಲ ನಾವು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಇದಿಷ್ಟು ಮೇನ್ ಪಾರ್ಟ್ಸ್ ಅಂತ ನಾವು ಹೇಳ್ಬೋದು. ಇದಾದ ನಂತರ ಆರ್ಗನಲ್ಸ್ ಬರ್ತವೆ, ಅದನ್ನ ನಾವು ಮುಂದೆ ನೋಡೋಣ. ಈ ಪಾರ್ಟ್ಸ್ ಆಫ್ ಎ ಸೆಲ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ ಅಂತ ನೋಡಿದ್ವಿ ನಾವು. ಸೆಲ್ ಮೆಂಬ್ರೇನ್ ಬರುತ್ತೆ, ಸೆಲ್ ವಾಲ್ ಬರುತ್ತೆ, ಸೈಟೋಪ್ಲಾಸಮ್ ಬರುತ್ತೆ, ಇದಾದ ನಂತರ ನ್ಯೂಕ್ಲಿಯಸ್ ಬರುತ್ತೆ ಅಲ್ವಾ? ಅವನ್ನ 1 by 1 ನೋಡ್ತಾ ಹೋಗೋಣ. ಸೆಲ್ ಮೆಂಬ್ರೇನ್, ಕೋಶ ಪೊರೆ, ಅದು ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಓಕೆ, ಥಿನ್, ಎಲಾಸ್ಟಿಕ್, ಫ್ಲೆಕ್ಸಿಬಲ್ ಅಂಡ್ ಲಿವಿಂಗ್. ಇದು ಥಿನ್ ಇರುತ್ತಂತೆ. ಥಿನ್ ಅಂದ್ರೆ ತೆಳುವಾಗಿರುತ್ತೆ. ಎಲಾಸ್ಟಿಕ್ ಅಂದ್ರೆ ಒಂದು ಬಲೂನ್ ನ ನೀವು ಕಂಪೇರ್ ಮಾಡಬಹುದು. ಓಕೆನಾ? ಆ ಬಲೂನ್ ಹೇಗಿರುತ್ತೋ ಆ ರೀತಿ ಕಂಪೇರ್ ಮಾಡಬಹುದು. ಬಟ್ ಬಲೂನ್ ನಾನ್ ಲಿವಿಂಗ್, ಬಟ್ ನಮ್ಮ ಸೆಲ್ಗಳು ಲಿವಿಂಗ್. ಫ್ಲೆಕ್ಸಿಬಲ್ ಅಂದ್ರೆ ರಬ್ಬರ್ ನ ಎಳ್ದಾಗ ಆಗುತ್ತೆ ಅಲ್ವಾ, ಅದನ್ನ ನಾವು ಫ್ಲೆಕ್ಸಿಬಲ್ ಅಂತ ಕರಿತೀವಿ. ಅದಾದ ನಂತರ ಲಿವಿಂಗ್. ಮುಂದೆ ಪ್ಲಾಂಟ್ ಸೆಲ್ ವಾಲ್ ಬರುತ್ತೆ ಪ್ಲಾಂಟ್ ಸೆಲ್ ಅಲ್ಲಿ, ಅದು ಬಂದಾಗ ನಾನ್ ಲಿವಿಂಗ್ ಆಗಿರುತ್ತೆ, ಬಟ್ ಸೆಲ್ ಮೆಂಬ್ರೇನ್ ಇಸ್ ಲಿವಿಂಗ್. ಇದಾದ ನಂತರ ಔಟರ್ ಮೋಸ್ಟ್ ಲೇಯರ್ ಇಂದ ಅನಿಮಲ್ ಸೆಲ್. ಇದೊಂದು ಸೆಲ್ ಅಂತ ತಗೊಂಡ್ರೆ ಈ ಔಟರ್ ಮೋಸ್ಟ್ ಲೇಯರ್ ಇದೆಯಲ್ವಾ, ಇದನ್ನು ನಾವು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಕೋಶ ಪೊರೆ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಓಕೆ, ದೆನ್ ಹೋಲ್ಡ್ಸ್ ದ ಕಂಟೆಂಟ್ ಆಫ್ ದ ಸೆಲ್ ಅಂಡ್ ಪ್ರೊವೈಡ್ ಡೆಫಿನಿಟ್ ಶೇಪ್. ಅಂದ್ರೆ ಕಂಟೆಂಟ್ಸ್ ಆಫ್ ದ ಸೆಲ್ ಅಂದ್ರೆ ಇಲ್ಲಿ ಏನರ್ಥ, ಇದ್ರೊಳಗಡೆ ಸೆಲ್ ಆರ್ಗನಲ್ಸ್ ಎಲ್ಲ ಇರ್ತವೆ. ಸೈಟೋಪ್ಲಾಸಮ್ ಇರ್ಬೋದು, ಮೈಟೋಕಾಂಡ್ರಿಯಾ ಇರ್ಬೋದು, ಗಾಲ್ಗಿ ಅಪ್ಯಾರಿಟಸ್ ಇರ್ಬೋದು, ಇವೆಲ್ಲವೂ ಇರ್ತವಲ್ವಾ. ಅವೆಲ್ಲವನ್ನು ಹೋಲ್ಡ್ ಮಾಡಿ ಒಂದು ಸೆಲ್ಗೆ ಒಂದು ಡೆಫಿನೆಟ್ ಶೇಪ್ ನ ಕೊಡುತ್ತೆ ಇದು. ಓಕೆನಾ? ದೆನ್ ಸೆಲ್ ಮೆಂಬ್ರೇನ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್. ಪರ್ಮಿಯೇಬಲ್ ಅಂದ್ರೆ ಗೊತ್ತಿದ್ಯಾ? ಪರ್ಮಿಯೇಬಲ್ ಅಂದ್ರೆ ಯಾವ ವಸ್ತು ಒಂದು ಏನಾದ್ರೂ ಹೊರಗಡೆ ಒಳಗಡೆ ಹೋಗ್ಲಿಕ್ಕೆ ಅನುವು ಮಾಡಿಕೊಟ್ರೆ ಅವನ್ನ ನಾವು ಪರ್ಮಿಯೇಬಲ್ ಅಂತ ಕರಿಬಹುದು. ಇಲ್ಲಿ ನಮ್ಮ ಸೆಲ್ ಒಳಗಡೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಏನ್ ಮಾಡುತ್ತೆ, ಈ ಸೆಲ್ ಮೆಂಬ್ರೇನ್ ಕೆಲವೊಂದು ಮೆಟೀರಿಯಲ್ಸ್ ಯಾವುದು ಸೆಲ್ಗೆ ಅವಶ್ಯಕತೆ ಇರುತ್ತೋ ಆ ಮೆಟೀರಿಯಲ್ಸ್ ನ ಒಳಗಡೆ ಹೋಗ್ಲಿಕ್ಕೆ ಪರ್ಮಿಟ್ ಮಾಡುತ್ತೆ. ಯಾವುದು ಸೆಲ್ಗೆ ಅವಶ್ಯಕತೆ ಇಲ್ವೋ ಅವನ್ನ ಏನ್ ಮಾಡುತ್ತೆ, ರಿಸ್ಟ್ರಿಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಸೆಲೆಕ್ಟಿವ್ಲಿ ಪರ್ಮಿಯೇಬಲ್. ಪರ್ಮಿಯೇಬಲ್ ಅಂದ್ರೆ ಎಲ್ಲವನ್ನೂ ಬಿಡ್ತಕ್ಕಂಥದ್ದು. ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂದ್ರೆ ಕೆಲವೊಂದನ್ನ ಆಯ್ದ ವಸ್ತುಗಳನ್ನ ಮಾತ್ರ ಬಿಡ್ತಕ್ಕಂಥದ್ದು. ಸೊ ವಿ ಕಾಲ್ಡ್ ದಿ ಸೆಲ್ ಮೆಂಬ್ರೇನ್ ಆಸ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್. ದೆನ್ ಕಂಪೋಸ್ಡ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಇಟ್ ಈಸ್ ಮೇಡ್ ಅಪ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಇದು ಕೂಡ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಂದನೇ ಆಗಿದೆ. ಸೆಲ್ ವಾಲ್ ಕೂಡ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಂದನೇ ಆಗಿದೆ. ಓಕೆ, ಇದಾದ ನಂತರ ಇದರಲ್ಲಿ ಮೂವ್ಮೆಂಟ್ ಹೇಗಾಗುತ್ತೆ, ಫಾರ್ ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್ಸ್ ಹೇಗ್ ಮೂವ್ ಆಗುತ್ತೆ, ಆಕ್ಸಿಜನ್ ಹೇಗ್ ಮೂವ್ ಆಗುತ್ತೆ ಸೆಲ್ ಒಳಗಡೆ ಅಂತ ನೋಡೋದಾದ್ರೆ, ಆ ಮೂವ್ಮೆಂಟ್ ಅಕ್ರಾಸ್ ದ ಮೆಂಬ್ರೇನ್, ಸೆಲ್ ಮೆಂಬ್ರೇನ್ ನಾವು ನೋಡೋದಾದ್ರೆ ಅಲ್ಲಿ ಡಿಫ್ಯೂಷನ್ ಮತ್ತೆ ಆಸ್ಮಾಸಿಸ್ ಅಂತ ಬರುತ್ತೆ. ಓಕೆನಾ? ಹೊಸ ಪದ ಅನ್ನಿಸ್ಬೋದು, ಕೆಲವರು ಈಗಾಗಲೇ ಕೇಳಿರ್ಬೋದು. ಈ ಡಿಫ್ಯೂಷನ್ ಅಂದ್ರೆ ಏನು?
A spontaneous movement of molecules from a region of higher concentration to lower concentration. ಅಂದ್ರೆ ಹೆಚ್ಚು ಪ್ರಮಾಣ ಇರ್ತಕ್ಕಂತಹ, ಹೆಚ್ಚು ಕಾನ್ಸಂಟ್ರೇಷನ್ ಇರ್ತಕ್ಕಂತಹ ಕಡೆಯಿಂದ ಎಲ್ಲಿ ಕಡಿಮೆ ಕಾನ್ಸಂಟ್ರೇಷನ್ ಇದೆಯೋ ಆ ಕಡೆಗೆ ಮಾಲಿಕ್ಯೂಲ್ಸ್ ಎಲ್ಲ ಮೂವ್ ಆದ್ರೆ ನಾವೇನಂತ ಕರಿತೀವಿ, ಅದನ್ನ ಡಿಫ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಬರಲ್ಲ, ಆಸ್ಮೋಸಿಸ್ ಅಂತ ಬರುತ್ತೆ, ಅಲ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಬರುತ್ತೆ. ಓಕೆನಾ? ರೇಟ್ ಆಫ್ ಡಿಫ್ಯೂಷನ್. ಡಿಫ್ಯೂಷನ್ ಅಂದ್ರೆ ಏನಿಲ್ಲ, ನೀವು ಸುಮ್ನೆ ಒಂದು ಜನರಲ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಈಗ ಒಂದು ಊದುಬತ್ತಿ ಅಥವಾ ಗಂಧದ ಕಡ್ಡಿ ಅಂತ ಏನ್ ಕರಿತೀವೋ ನಾವು, ಅದನ್ನ ಹತ್ತಿಸಿ ಬಿಟ್ರೆ ಏನಾಗುತ್ತೆ, ಅದ್ರ ಪರಿಮಳ ಎಲ್ಲ ಒಂದು ರೂಮ್ ತುಂಬಾ ಹರಡ್ಕೊಳ್ಳುತ್ತೆ ಅಲ್ವಾ, ದಟ್ ಈಸ್ ನಥಿಂಗ್ ಬಟ್ ಡಿಫ್ಯೂಷನ್. ಅದನ್ನ ನಾವು ಡಿಫ್ಯೂಷನ್ ಅಂತ ಕರಿಬಹುದು ಇನ್ ಜನರಲ್ ಟರ್ಮ್ಸ್. ಓಕೆನಾ? ಅದೇ ರೀತಿ ನಮ್ಮ ಬಾಡಿಯಲ್ಲೂ ಆಗ್ತಕ್ಕಂಥದ್ದು. ಓಕೆನಾ? ಇದಾದ ನಂತರ ರೇಟ್ ಆಫ್ ಡಿಫ್ಯೂಷನ್. ಹೇಗಾಗುತ್ತೆ ಡಿಫ್ಯೂಷನ್? ನಾವೀಗಾಗ್ಲೇ ಸ್ಟೇಟ್ಸ್ ಆಫ್ ಮ್ಯಾಟರ್ಗಳು ನಮಗೆ ಗೊತ್ತು, ಯಾವ್ದ್ರಲ್ಲಿ ಡಿಫ್ಯೂಷನ್ ಜಾಸ್ತಿ ಆಗುತ್ತೆ, ಯಾವ್ದ್ರಲ್ಲಿ ಕಮ್ಮಿ ಆಗುತ್ತೆ ಅಂತ ನೋಡೋಣ. ಗ್ಯಾಸಸ್ ಅಲ್ಲಿ ಡಿಫ್ಯೂಷನ್ ಜಾಸ್ತಿ ಆಗುತ್ತಂತೆ ವೇರ್ ಕಂಪೇರ್ ಟು ಲಿಕ್ವಿಡ್ ಅಂಡ್ ಸಾಲಿಡ್. ಈ ಲಿಕ್ವಿಡ್ ಮತ್ತೆ ಸಾಲಿಡ್ ಗೆ ಕಂಪೇರ್ ಮಾಡಿದಾಗ ಗ್ಯಾಸಸ್ ಅಲ್ಲಿ ರೇಟ್ ಆಫ್ ಡಿಫ್ಯೂಷನ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಕ್ಕಂಥದ್ದು ಮಾಲಿಕ್ಯೂಲ್ಸ್ ಅಷ್ಟೇ, ಅದು ಏನಾಗುತ್ತೆ ಗ್ಯಾಸಸ್ ಅಲ್ಲಿ ಜಾಸ್ತಿ ಆಗುತ್ತಂತೆ ವೇರ್ ಕಂಪೇರ್ ಟು ಲಿಕ್ವಿಡ್ ಅಂಡ್ ಸಾಲಿಡ್. ಅಂಡ್ ವೇರ್ ಕಂಪೇರ್ ಟು ಸಾಲಿಡ್ ಅಂಡ್ ಲಿಕ್ವಿಡ್ ಏನಾಗುತ್ತೆ, ಲಿಕ್ವಿಡ್ ಅಲ್ಲಿ ಜಾಸ್ತಿ ಆಗುತ್ತೆ, ಕೊನೆಯದಾಗಿ ಉಳ್ಕೊಳ್ಳೋದು ಯಾವುದು, ಸಾಲಿಡ್. ಸಾಲಿಡ್ ಅಲ್ಲಿ ಆಗಲ್ವಾ, ಆಗುತ್ತೆ ಬಟ್ ವೆರಿ ಲೆಸ್. ಓಕೆನಾ? ಶೋಡ್ ಬೈ ಸ್ಮಾಲ್ ಸೈಜ್ ಸಬ್ಸ್ಟೆನ್ಸ್. ಈ ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್, ಫಸ್ಟ್ ಡಿಫ್ಯೂಷನ್ ಬಗ್ಗೆ ನೋಡೋಣ. ಈ ಡಿಫ್ಯೂಷನ್ ಎಲ್ಲ ಆಗೋದು ತುಂಬಾ ಸ್ಮಾಲ್ ಸಬ್ಸ್ಟೆನ್ಸ್ ಯಾವ್ದಿರುತ್ತೋ ಆ ಸ್ಮಾಲ್ ಸಬ್ಸ್ಟೆನ್ಸ್ ಅಲ್ಲಿ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ವಾಟರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇಂತಹ ಸ್ಮಾಲ್ ಮಾಲಿಕ್ಯೂಲ್ಸ್ ಯಾವ್ದಿರ್ತವೋ ಅಂತದ್ರಲ್ಲಿ ಡಿಫ್ಯೂಷನ್ ಆಗ್ತಕ್ಕಂಥದ್ದು. Then due to cellular activities, carbon dioxide production take place. ನಮ್ಮ ಸೆಲ್ ಒಳಗಡೆ ಈ ಸೆಲ್ಯುಲಾರ್ ಆಕ್ಟಿವಿಟೀಸ್ ಎಲ್ಲ ಆದಾಗ ನಮ್ಮ ಬಾಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ಬೇಕಲ್ವಾ ನಮ್ಮ ಬಾಡಿಯಿಂದ, ಅದು ಹೋಗೋದು ಕೂಡ ಈ ಡಿಫ್ಯೂಷನ್ ಪ್ರೋಸೆಸ್ ಇಂದನೇ. ಕಾರ್ಬನ್ ಡೈಆಕ್ಸೈಡ್ ಲೀವ್ಸ್ ದ ಸೆಲ್ ಥ್ರೂ ಅ ಡಿಫ್ಯೂಷನ್ ಅಂತ ಹೇಳ್ಬೋದು. ಓಕೆ, ಇದು ಡಿಫ್ಯೂಷನ್ ಬಗ್ಗೆ ಆಯ್ತು. ಇದಾದ ನಂತರ ಆಸ್ಮೋಸಿಸ್. ಏನು ಆಸ್ಮೋಸಿಸ್ ಅಂದ್ರೆ? ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಡಿಫ್ಯೂಷನ್ ಬಟ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆಸ್ಮೋಸಿಸ್ ಅಲ್ಲಿ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ನಾವ್ ಯಾವ್ದನ್ನ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ವಿ, ಪ್ಲಾಸ್ಮಾ ಮೆಂಬ್ರೇನ್ ಅಲ್ವಾ. ಥ್ರೂ ಎ ಪ್ಲಾಸ್ಮಾ ಮೆಂಬ್ರೇನ್, ಕೋಶ ಪೊರೆಯಿಂದ ಏನಾದ್ರೂ ಮಾಲಿಕ್ಯೂಲ್ಸ್ ಮೂವ್ ಆದ್ರೆ ಅದನ್ನ ನಾವು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಅಲ್ಲಿ ಎನಿ ಮಾಲಿಕ್ಯೂಲ್ಸ್, ಯಾವುದೇ ರೀತಿಯ ಮಾಲಿಕ್ಯೂಲ್ಸ್ ಬಂತು, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್. ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಅಂದ್ರೆ ಹೆಚ್ಚಿಗೆ ಯಾರ ಹತ್ರ ಇರುತ್ತೋ ಅವ್ರ ಕಡೆಯಿಂದ ಯಾರ ಹತ್ರ ಕಡಿಮೆ ಇರುತ್ತೋ ಅವ್ರಿಗೆ ಕೊಡ್ತಕ್ಕಂಥದ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನನ್ನ ಹತ್ರ ಒಂದು 10 ಲೋಟ ಜ್ಯೂಸ್ ಇದೆ ಅಂತ ಅನ್ಕೊಳ್ಳಿ, ಸುಮ್ನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಇನ್ನೊಬ್ರ ಹತ್ರ ಬರೀ ಜ್ಯೂಸೇ ಇಲ್ಲ, ಬರೀ ಲೋಟ ಮಾತ್ರ ಇದೆ ಅಂದ್ರೆ ನನ್ನ ಹತ್ರ ಜಾಸ್ತಿ ಇದೆ, ನಾನು ಕೊಡ್ತಾ ಇದ್ದೀನಿ ಜ್ಯೂಸ್ನ. ಏನಾಯ್ತು, ಇದು ಜಾಸ್ತಿ ಕಾನ್ಸಂಟ್ರೇಷನ್ ಇಂದ ಕಡಿಮೆ ಕಾನ್ಸಂಟ್ರೇಷನ್ಗೆ ಕೊಟ್ಟಂಗ ಆಯ್ತಲ್ವಾ. ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿ ಅಂತ. ಓಕೆನಾ? ಅದಕ್ಕೆ ನಾವು ಆಸ್ಮಾಸಿಸ್ ಅಂತ ಹೇಳ್ಬೋದು. ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್, ಹೆಚ್ಚು ಕಾನ್ಸಂಟ್ರೇಷನ್ ಇರುತ್ತೋ ಅಲ್ಲಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂವ್ ಆದ್ರೆ ಅದನ್ನ ನಾವು ಆಸ್ಮಾಸಿಸ್ ಅಂತ ಕರಿತೀವಿ. ಓಕೆನಾ? ಸೆಲ್ ಅಬ್ಸರ್ವ್ಸ್ ವಾಟರ್ ಥ್ರೂ ಆಸ್ಮಾಸಿಸ್. ಸೆಲ್ಗಳು ವಾಟರ್ನ ಅಬ್ಸರ್ವ್ ಮಾಡ್ಕೋತವೆ ಅಲ್ವಾ. ಫಾರ್ ಎಕ್ಸಾಂಪಲ್ ನೀವು ಒಂದು ದ್ರಾಕ್ಷಿನ ನೀರೊಳಗಡೆ ಹಾಕಿ ಸುಕ್ರೋಸ್ ಸೊಲ್ಯೂಷನ್ ಒಳಗಡೆ, ಅದು ಏನಾಗುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ್ದು ಪ್ರೋಸೆಸ್? ಥ್ರೂ ಆಸ್ಮೋಸಿಸ್. ಈ ಆಸ್ಮೋಸಿಸ್ ಅಂತ ನಾವು ಓದುವಾಗ ಇಲ್ಲಿ ಏನಾಗುತ್ತೆ, ಸೊಲ್ಯೂಷನ್ಸ್ ಬರುತ್ತೆ. ಸೊಲ್ಯೂಷನ್ಸ್ ಅಲ್ಲಿ 3 ಟೈಪ್ ಆಫ್ ಸೊಲ್ಯೂಷನ್ ಬರುತ್ತೆ. ವಾಟ್ ಹ್ಯಾಪನ್ಸ್ ಇಫ್ ಯು ಪುಟ್ ಅ ಸೆಲ್ ಇಂಟು ಎ ಸೊಲ್ಯೂಷನ್ ಆಫ್ ಶುಗರ್. ಒಂದು ಶುಗರ್ ಸೊಲ್ಯೂಷನ್ಗೆ ನಾವು ಒಂದು ಸೆಲ್ನ ಹಾಕಿದ್ರೆ, ಒಂದು ಪ್ಲಾಂಟ್ ಸೆಲ್ನ ಅಥವಾ ಒಂದು ಯಾವುದೋ ಒಂದು ಪಾರ್ಟ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ನಾವು ಸೊಲ್ಯೂಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸಿಂಪಲ್ ಟರ್ಮ್ಸ್ ಅಲ್ಲಿ ಸೊಲ್ಯೂಷನ್ ಅಂದ್ರೆ ಏನಿಲ್ಲ, ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಅಂತ 2 ಬರುತ್ತೆ. ಅವೆರಡೂನು ಸೇರಿಸಿ ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಸೊಲ್ಯೂಷನ್ ಅಂತ ಹೇಳಕ್ಕಾಗಲ್ಲ, ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳಬೇಕು ಅಂದ್ರೆ ಇಲ್ಲಿ ನೋಡಿ, ಸಾಲ್ಟ್ ಸೊಲ್ಯೂಷನ್ ಅಂತ ಅಂದ್ರೆ ಇಲ್ಲಿ 2 ಅಂಶ ಇರಬೇಕು. ಯಾವ್ದ್ಯಾವ್ದು? ವಾಟರ್ ಪ್ಲಸ್ ಸಾಲ್ಟ್. 2 ಸಾಕಲ್ವಾ? 2 ನಾವು ಸೇರಿಸಿ ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು.
ಇಲ್ಲಿ ಸಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು ಅಂದ್ರೆ ಸಲ್ಯೂಟ್ ಈಸ್ ವಾಟ್ ಸಾಲ್ಟ್, ಸಲ್ಯೂಟ್ ಈಸ್ ಸಾಲ್ಟ್ ಅಂಡ್ ವಾಟರ್ ಈಸ್ ಸಾಲ್ವೆಂಟ್. ಓಕೆನಾ? ಇದೇ ರೀತಿ ಎಲ್ಲ ರೀತಿ ಸೊಲ್ಯೂಷನ್ ಅಲ್ಲೂ ಆಗ್ತಕ್ಕಂಥದ್ದು. ಸೊಲ್ಯೂಷನ್ ಇಸ್ ಈಕ್ವಲ್ ಟು ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಇಲ್ಲಿ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಬಂತು, ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಬರುತ್ತೆ, ಐಸೋಟೋನಿಕ್ ಸೊಲ್ಯೂಷನ್ ಅಂತ ಬರುತ್ತೆ. ಏನ್ ಈ ಮೂರಕ್ಕೂ ವ್ಯತ್ಯಾಸ ಅಂತ ನಾವು ನೋಡೋದಾದ್ರೆ, ಇವಾಗ ನಮಗೆ ಗೊತ್ತಾಗಿದೆ ಸೊಲ್ಯೂಷನ್ ಅಂದ್ರೆ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಅನ್ನೋದು ಗೊತ್ತಾಗಿದೆ. ಆ ಸಾಲ್ವೆಂಟ್ ಮತ್ತೆ ಸಲ್ಯೂಟ್ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋ ಒಂದು ಬೇಸ್ ಮೇಲೆ ನಾವು ಈ ಸೊಲ್ಯೂಷನ್ ನ ಹೈಪರ್ಟೋನಿಕ್ ಸೊಲ್ಯೂಷನ್, ಹೈಪೋಟೋನಿಕ್ ಸೊಲ್ಯೂಷನ್, ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಒಂದ್ ವೇಳೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಹೇಗಿರುತ್ತಪ್ಪ ಅಂದ್ರೆ, ಈ ಸಲ್ಯೂಟ್ ಏನಿದೆಯೋ, ಸಲ್ಯೂಟ್ ಇದೆ ಅಲ್ವಾ, ಈ ಸಲ್ಯೂಟ್ ಈಸ್ ಗ್ರೇಟರ್ ದೆನ್ ಸಾಲ್ವೆಂಟ್. ಈ ಸಲ್ಯೂಟ್ ಗಿಂತ ಸಾಲ್ವೆಂಟ್ ಗಿಂತ ಸಲ್ಯೂಟ್ ಏನಾದ್ರೂ ಜಾಸ್ತಿ ಇದ್ರೆ ಅದನ್ನ ನಾವು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದಾದ ನಂತರ ಹೈಪೋಟೋನಿಕ್ ಸೊಲ್ಯೂಷನ್ ಅಂದ್ರೆ ಅದಕ್ಕೆ ಉಲ್ಟಾ, ಸಲ್ಯೂಟ್ ಈಸ್ ಲೆಸ್ಸರ್ ದೆನ್ ಸಾಲ್ವೆಂಟ್. ಇಲ್ಲಿ ಸಾಲ್ವೆಂಟ್ ಜಾಸ್ತಿ ಇರುತ್ತೆ, ಸಲ್ಯೂಟ್ ಕಡಿಮೆ ಇರುತ್ತೆ. ಐಸೋಟೋನಿಕ್ ಅಲ್ಲಿ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ಎರಡು ಕೂಡ ಈಕ್ವಲ್ ಪ್ರಮಾಣದಲ್ಲಿ ಇರುತ್ತೆ, ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಓಕೆನಾ? ಈಗ ಇಂತಹ ಸೊಲ್ಯೂಷನ್ಗೆ ನಾವು ಯಾವ್ದಾದ್ರು ಒಂದು ಸೆಲ್ ಹಾಕಿದ್ರೆ ಏನಾಗುತ್ತೆ, ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಸಲ್ಯೂಟ್ ಜಾಸ್ತಿ ಇರುತ್ತೆ, ಅವಾಗ ಸಾಲ್ವೆಂಟ್ ಕೊರತೆ ಇರುತ್ತೆ. ಸಾಲ್ವೆಂಟ್ ಅಂದ್ರೆ ಯೂಶುವಲಿ ನಾವು ವಾಟರ್ ತಗೊಳ್ಳೋಣ. ಓಕೆನಾ? ಈಗ ಏನಾಗುತ್ತೆ, ಒಂದು ಸೆಲ್ ಏನಾದ್ರು ನಾವು ಇದ್ರೊಳಗಡೆ ಹಾಕಿದ್ರೆ ಸೆಲ್ ಅಲ್ಲಿ ಇರ್ತಕ್ಕಂತಹ ವಾಟರ್ ಕಂಟೆಂಟ್ ನೆಲ್ಲ ಏನ್ ಮಾಡುತ್ತೆ, ಇದು ಎಳ್ಕೊಂಡ್ಬಿಡುತ್ತೆ. ಯಾಕೆ? ಇಲ್ಲಿ ಸಾಲ್ವೆಂಟ್ ಕಡಿಮೆ ಇದೆ, ಸಲ್ಯೂಟ್ ಜಾಸ್ತಿ ಇದೆ. ಸೊ ಏನಾಗುತ್ತೆ, ಆ ಸೆಲ್ಲು ಶ್ರಿಂಕ್ ಆಗುತ್ತೆ ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ಹಾಕಿದ್ರೆ. ಅದೇ ಹೈಪೋಟೋನಿಕ್ ಸೊಲ್ಯೂಷನ್ಗೆ ಹಾಕಿದ್ರೆ ಇಲ್ಲಿ ಉಲ್ಟಾ ಬಲ್ಜ್ ಆಗುತ್ತೆ. ಏನಾಗುತ್ತೆ, ಬಲ್ಜ್ ಆಗುತ್ತೆ, ಊದ್ಕೊಂಡ್ಬಿಡುತ್ತೆ. ಅದಾನಂತರ ಐಸೋಟೋನಿಕ್ ಸೊಲ್ಯೂಷನ್ಗೆ ಹಾಕಿದ್ರೆ ದೇರ್ ಇಸ್ ನೋ ಚೇಂಜ್, ಯಾವುದೇ ರೀತಿಯ ಚೇಂಜಸ್ಗಳು ಆಗೋದಿಲ್ಲ. ಅದಾದ ನಂತರ ಇದಿಷ್ಟು ಆಸ್ಮೋಸಿಸ್ ಬಗ್ಗೆ ಆಯ್ತು, ಸೆಲ್ ಮೆಂಬ್ರೇನ್ ಒಳಗಡೆ. ಅದಾದ ನಂತರ ಸೆಲ್ ವಾಲ್ ಬಗ್ಗೆ ನೋಡೋಣ. ಇಟ್ ಈಸ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್ ಓನ್ಲಿ. ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೋಡಿ, ಇದು ಅನಿಮಲ್ ಸೆಲ್ and second one is plant cell. ಈ ಅನಿಮಲ್ ಸೆಲ್ ಏನಿದೆಯೋ ಇದರಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರೋದಿಲ್ಲ. ಓಕೆನಾ? ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೋಡಿ, ಔಟರ್ ಲೇಯರ್ ಇದೆಯಲ್ವಾ, ಇದನ್ನ ನಾವು ಸೆಲ್ ವಾಲ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕೋಶ ಭಿತ್ತಿ ಅಂತ ಹೇಳ್ತೀವಿ. ಅಂಡ್ ನಾನ್ ಲಿವಿಂಗ್, ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ನೋಡುವಾಗ ಅದು ಲಿವಿಂಗ್ ಅಂತ ತಿಳ್ಕೊಂಡ್ವಿ, ಬಟ್ ಇಟ್ ಈಸ್ ನಾನ್ ಲಿವಿಂಗ್ ಅಂಡ್ ಫ್ರೀಲಿ ಪರ್ಮಿಯೇಬಲ್. ಸೆಲ್ ಮೆಂಬ್ರೇನ್ ಅಲ್ಲಿ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್, ಬಿಕಾಸ್ ಅಲ್ಲಿ ಯಾವುದೇ ರೀತಿಯ ಏನಾದ್ರೂ ಒಂದು ಮಾಲಿಕ್ಯೂಲ್ಸ್ ಬಂತು ಅಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ಅದು ಬಿಡೋದಿಲ್ಲ. ಯಾವುದ್ರ ಅವಶ್ಯಕತೆ ಇದೆಯೋ ಅಂತಹ ಮಾಲಿಕ್ಯೂಲ್ಸ್ ನ ಮಾತ್ರ ಸೆಲ್ ಮೆಂಬ್ರೇನ್ ಏನ್ ಮಾಡ್ತಾ ಇತ್ತು, ಒಳಗಡೆ ಬಿಡ್ತಾ ಇತ್ತು ಅಥವಾ ಹೊರಗಡೆ ಬಿಡ್ತಾ ಇತ್ತು. ಬಟ್ ಈ ಸೆಲ್ ವಾಲ್ ಅಲ್ಲಿ ಏನಿದೆಯೋ ಇದು ಫ್ರೀಲಿ ಪರ್ಮಿಯೇಬಲ್, ಇಲ್ಲಿ ಇದೇನು ಅವಾಯ್ಡ್ ಮಾಡೋದಿಲ್ಲ ಯಾವುದನ್ನು. ದೆನ್ ಪ್ರೊಟೆಕ್ಟ್ಸ್ ದ ಶೇಪ್ ಆಫ್ ಎ ಸೆಲ್, ಅಂದ್ರೆ ಆಸ್ ಸೇಮ್ ಆಸ್ ಸೆಲ್ ಮೆಂಬ್ರೇನ್ ಈ ಸೆಲ್ ವಾಲ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕಾಂಪೋನೆಂಟ್ಸ್ ಕಾಲ್ಡ್ ಸೆಲ್ಯುಲೋಸ್. ಈ ಸೆಲ್ಯುಲೋಸ್ ಇಂದ ಈ ಸೆಲ್ ವಾಲ್ ಆಗಿರ್ತಕ್ಕಂಥದ್ದು. ಓಕೆನಾ? ಅದಾದ ನಂತರ ಸೆಲ್ ವಾಲ್ ಮತ್ತೆ ಸೆಲ್ ಮೆಂಬ್ರೇನ್ಗೆ ಏನು ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಸೆಲ್ ವಾಲ್ ಇಟ್ ಈಸ್ ಫೌಂಡ್ ಇನ್ ಪ್ಲಾಂಟ್ ಸೆಲ್. ನಾವೀಗಾಗಲೇ ನೋಡಿದೀವಿ, ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಈ ಸೆಲ್ ವಾಲ್ ಇರುತ್ತೆ. ಬಟ್ ಈ ಸೆಲ್ ಮೆಂಬ್ರೇನ್ ಅಂತ ಏನ್ ತಿಳ್ಕೊಂಡಿದೀವೋ ನಾವು, ಇದು ಪ್ಲಾಂಟ್ ಸೆಲ್ ಅಲ್ಲೂ ಇರುತ್ತೆ ಅಂಡ್ ಅನಿಮಲ್ ಸೆಲ್ ಅಲ್ಲಿ ಕೂಡ ಇರುತ್ತೆ. ಓಕೆನಾ? ಅದಾದ ನಂತರ ಸೆಲ್ ವಾಲ್ ಈಸ್ ನಾನ್ ಲಿವಿಂಗ್, ಇದು ಜೀವ ಇರೋದಿಲ್ಲ. ಈ ಸೆಲ್ ಮೆಂಬ್ರೇನ್ ಏನಿದೆಯೋ ಇದಕ್ಕೆ ಜೀವ ಇರುತ್ತೆ. ಓಕೆ? ದೆನ್ ಸೆಲ್ ವಾಲ್ ಈಸ್ ರಿಜಿಡ್. ರಿಜಿಡ್ ಅಂದ್ರೆ ಯಾವುದೇ ರೀತಿ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರಲ್ಲ. ಫ್ಲೆಕ್ಸಿಬಲ್ ಮೀನ್ಸ್ ವಿ ನೋ. ಅದಾದ ನಂತರ ಪರ್ಮಿಯೇಬಲ್ ಅಂಡ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ನಾವು ಡಿಸ್ಕಸ್ ಮಾಡಿದೀವಿ. ಪರ್ಮಿಯೇಬಲ್ ಅಂದ್ರೆ ಫ್ರೀಲಿ ಪರ್ಮಿಯೇಬಲ್ ಅಂದ್ರೆ ಯಾವುದೇ ರೀತಿಯ ಮಾಲಿಕ್ಯೂಲ್ಸ್ ಹೊರಗಡೆ ಮತ್ತೆ ಒಳಗಡೆ ಆ ಸೆಲ್ ಥ್ರೂ ಹೋಗೋ ತರ ನೋಡ್ಕೊಳ್ಳುವಂಥದ್ದು, ಹೋಗುತ್ತೆ. ಬಟ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂದ್ರೆ ಯಾವ ಮಾಲಿಕ್ಯೂಲ್ಸ್ ನಮ್ಗೆ ಬೇಕೋ ಅಂತಹ ಒಂದು ಮಾಲಿಕ್ಯೂಲ್ಸ್ ನ ಮಾತ್ರ ಬಿಡ್ತಕ್ಕಂಥದ್ದು. ಓಕೆನಾ? ಇಟ್ ಈಸ್ ಸೆಲ್ ವಾಲ್ ಈಸ್ ಕಂಪೋಸ್ಡ್ ಆಫ್ ಸೆಲ್ಯುಲೋಸ್, ವೆರಾಸ್ ಸೆಲ್ ಮೆಂಬ್ರೇನ್ ಈಸ್ ಕಂಪೋಸ್ಡ್ ಆಫ್ ಲಿಪಿಡ್ ಅಂಡ್ ಪ್ರೋಟೀನ್. ಪ್ರೋಟೀನ್ ಮತ್ತೆ ಲಿಪಿಡ್ ಇಂದ ಆಗಿರುತ್ತೆ ಈ ಸೆಲ್ ಮೆಂಬ್ರೇನ್. ಓಕೆ?
ನೆಕ್ಸ್ಟ್ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸ್ವಲ್ಪ ಜಾಸ್ತಿ ಇದೆ, ಏನ್ ಕನ್ಫ್ಯೂಷನ್ ಆಗೋದು ಬೇಡ, ಸ್ವಲ್ಪ ಸ್ಪೀಡ್ ಆಗಿ ಮೂವ್ ಆಗ್ತೀನಿ. ನ್ಯೂಕ್ಲಿಯಸ್ ತುಂಬಾ ಸಿಂಪಲ್. ನಮ್ಮ ಜೆನೆಟಿಕ್ ಮೆಟೀರಿಯಲ್ಸ್ DNA RNA ಎಲ್ಲ ನಾವು ಓದಿರ್ತೀವಲ್ವಾ, ಅವೆಲ್ಲವೂ ಕೂಡ ಸೆಲ್ ಡಿವಿಷನ್ ಎಲ್ಲ ಕೇಳಿರ್ತೀವಲ್ವಾ, ಅದೆಲ್ಲ ಕೂಡ ಆಗೋದಲ್ಲಿ ಈ ನ್ಯೂಕ್ಲಿಯಸ್ ಒಳಗಡೆನೆ. ಓಕೆ, ನ್ಯೂಕ್ಲಿಯಸ್ ವಾಸ್ ಡಿಸ್ಕವರ್ಡ್ ಬೈ ಇಂಗ್ಲಿಷ್ ಬಯಾಲಜಿಸ್ಟ್ ರಾಬರ್ಟ್ ಬ್ರೌನ್ ಇನ್ 1831. 1831 ಯಾರಿಂದ ಡಿಸ್ಕವರ್ ಆಯ್ತಿದ್ದು? ರಾಬರ್ಟ್ ಬ್ರೌನ್ ಅನ್ನೋರಿಂದ, ಹೂ ಗೇವ್ ದ ಟರ್ಮ್ ಏರಿಯೋಲಾ ಫಾರ್ ಇಟ್. ಅದಕ್ಕೆ ಮೊದಲಿಗೆ ಏರಿಯೋಲಾ ಅನ್ನೋ ಒಂದು ಹೆಸರನ್ನ ಕೊಡ್ತಾರೆ. ಅದಾದ ನಂತರ ಇದನ್ನ ಲೇಟರ್ ನ್ಯೂಕ್ಲಿಯಸ್ ಅಂತ ಚೇಂಜ್ ಮಾಡ್ತಾರೆ. ಓಕೆ, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸೆಲ್, ಎಕ್ಸರ್ಟಿಂಗ್ ಅ ಕಂಟ್ರೋಲಿಂಗ್ ಇನ್ಫ್ಲೂಯೆನ್ಸ್ ಆನ್ ಆಲ್ ಸೆಲ್ ಆಕ್ಟಿವಿಟೀಸ್. ಸೆಲ್ ಒಳಗಡೆ ಆಗ್ತಕ್ಕಂತಹ ಎಲ್ಲಾ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡೋದು ಯಾವುದು? ನ್ಯೂಕ್ಲಿಯಸ್. ಇದನ್ನ ಬ್ರೈನ್ ಆಫ್ ಎ ಸೆಲ್ ಅಂತ ಕೂಡ ಕರೀತಾರೆ, ನ್ಯೂಕ್ಲಿಯಸ್ ನ. ಸೆಲ್ ಒಳಗಡೆ ಮಾತ್ರ. ಅದಾದ ನಂತರ ಇಟ್ ಈಸ್ ಫೌಂಡ್ ಆಸ್ ಎ ಸ್ಪೆರಿಕಲ್ ಆರ್ ಓವಲ್ ಸ್ಟ್ರಕ್ಚರ್ ಯೂಶುವಲಿ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ಎ ಸೆಲ್. ಯೂಶುವಲಿ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ಎ ಸೆಲ್. ಯಾವಾಗ್ಲೂ ಸೆಂಟ್ರಲ್ಲೇ ಇರುತ್ತಾ ಅಂದ್ರೆ ಇಲ್ಲ, ಕೆಲವು ಸಲ ಸೈಡ್ ಅಲ್ಲೂ ಕೂಡ ಇರ್ಬೋದು. ಓಕೆನಾ, ಅದಕ್ಕೆ ಇಲ್ಲಿ ಯೂಶುವಲಿ ಅಂತ ಮೆನ್ಷನ್ ಮಾಡಿರೋದು. ಅದಾದ ನಂತರ ಸಮ್ ಸೆಲ್ಸ್ ಲೈಕ್ ಸೀವ್ ಟ್ಯೂಬ್ಸ್, ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಸೀವ್ ಟ್ಯೂಬ್ಸ್, ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂತಹ ಸೀವ್ ಟ್ಯೂಬ್ಸ್. ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂದ್ರೆ ಜೈಲಮ್ ಫ್ಲೋಯಮ್ ಇರುತ್ತಲ್ವಾ, ಅಂತಹ ಪ್ಲಾಂಟ್ಸ್ ಗೆ ನಾವು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಂತಹ ಸೀವ್ ಟ್ಯೂಬ್ಸ್ ಅಂಡ್ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಏನಾಗಿರುತ್ತೆ, ನಮ್ಮ ಮ್ಯಾಮಲ್ಸ್ ಅಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ ಅಲ್ವಾ, RBC, ಅದರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಲ್ಯಾಕ್ ಆಫ್ ನ್ಯೂಕ್ಲಿಯೈ ಎಟ್ ಮೆಚುರಿಟಿ. ಒಂದಷ್ಟು ದಿನಗಳಾದ್ಮೇಲೆ ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆನಾ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುತ್ತೆ ನ್ಯೂಕ್ಲಿಯಸ್, ಬಟ್ ಫೈನಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಇರೋದಿಲ್ಲ. ಅದಕ್ಕೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ದ ಸೆಲ್ಸ್ ವಿತೌಟ್ ನ್ಯೂಕ್ಲಿಯೈ ಕೆನಾಟ್ ಸರ್ವೈವ್ ಫಾರ್ ಲಾಂಗ್. ಹಾಗಾದ್ರೆ ಬ್ಲಡ್ ಅಲ್ಲಿ ಇರೋದಿಲ್ಲ, RBC ಇರೋದಿಲ್ಲ ಅಂತ ಹೇಳ್ತಾ ಇದೀವಿ, ನಾವು ಬದುಕ್ತಿವಲ್ಲ ಅಂತ ನೀವು ಕೇಳಿದ್ರೆ, ಒಂದು 100ರಿಂದ 120 ದಿವಸಗಳ ಕಾಲ ಆ RBCಗಳು ಬದುಕಿರ್ತವೆ. ಏನಕ್ಕೆ ಆ ನ್ಯೂಕ್ಲಿಯಸ್ ನಾವು ಕಳ್ಕೊತವೆ ಅಂತ ಅಂದ್ರೆ, ಅಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಬೇಕಿರುತ್ತೆ. ಆ ಆಕ್ಸಿಜನ್ ಅದು ಹಿಡಿದಿಟ್ಕೊಳ್ಳೋಕೋಸ್ಕರ ಏನ್ ಮಾಡುತ್ತೆ, ಈ ನ್ಯೂಕ್ಲಿಯಸ್ ಮತ್ತೆ ಬೇರೆ ಮೆಂಬ್ರೇನ್ಸ್ ಎಲ್ಲ ಏನಿರ್ತಾವೋ ಅವನ್ನೆಲ್ಲ ಬಿಟ್ಬಿಡುತ್ತೆ. ಸೊ ನಾವು RBC ಅಲ್ಲಿ ನ್ಯೂಕ್ಲಿಯಸ್, ಮೆಚೂರ್ಡ್ RBC ಅಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆನಾ, ನ್ಯೂಕ್ಲಿಯಸ್ ಇಲ್ದಿರ್ತಕ್ಕಂತಹ ಸೆಲ್ಗಳು ಏನಾಗ್ತವೆ, ಒಂದು 120ರಿಂದ 125 ದಿವಸಗಳ ಕಾಲ ಮಾತ್ರ ಅವು ಬದುಕಿರ್ತವೆ. ಅದಾದ ನಂತರ ಬೇರೆ ಸೆಲ್ಗಳು ಜನರೇಟ್ ಆಗ್ತವೆ. ಓಕೆನಾ, ಇದಾದ್ಮೇಲೆ ಈ ನ್ಯೂಕ್ಲಿಯಸ್ ಅಲ್ಲಿ ಕೆಲವೊಂದು ಕಾಂಪೋನೆಂಟ್ಸ್ ಬರುತ್ತೆ. ಓಕೆ, ಏನು ಮೇನ್ ಆಗಿ ಕಾಂಪೋನೆಂಟ್ಸ್ ಅಂದ್ರೆ, ನ್ಯೂಕ್ಲಿಯರ್ ಎನ್ವೆಲೋಪ್ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಲ್ ಅಲ್ಲಿ ಸೆಲ್ ಮೆಂಬ್ರೇನ್ ಅಂತ ಕರಿದ್ವಿ ಅಲ್ವಾ, ಅದೇ ರೀತಿ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಸೈಡ್ ಅಲ್ಲೆಲ್ಲ ಇದೆ ಅಲ್ವಾ, ಸುತ್ತ ಇದೆ ಅಲ್ವಾ, ಇದನ್ನ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ದೆನ್ ನ್ಯೂಕ್ಲಿಯರ್ ಸ್ಯಾಪ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್. ನ್ಯೂಕ್ಲಿಯೋಪ್ಲಾಸಮ್ ಅಂದ್ರೆ ಇಲ್ಲಿದೆ ಅಲ್ವಾ, ನಾವು ಸೈಟೋಪ್ಲಾಸಮ್ ಅಂತ ಓದಿರ್ತೀವಲ್ವಾ, ಸೆಲ್ ಅಲ್ಲೆಲ್ಲ ಇರುತ್ತೆ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್. ಈ ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂತಹ ಸೈಟೋಪ್ಲಾಸಮ್ ನ ನಾವೇನಂತ ಕರಿತೀವಿ, ಬೇರೆ ಹೆಸರು ಚೇಂಜ್ ಮಾಡಿದೀವಿ, ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಸಿಂಪಲ್ ಆಗಿದೆ. ದೆನ್ ನ್ಯೂಕ್ಲಿಯೋಲಸ್ ಇಲ್ಲಿದೆ ನೋಡಿ ಸೆಂಟರ್ ಅಲ್ಲಿ, ಇದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ದೆನ್ ಕ್ರೊಮ್ಯಾಟಿನ್ ಮೆಟೀರಿಯಲ್, ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ವಾ, ನಾವು ಕ್ರೋಮೋಸಮ್ಸ್ ಅಂತ ಕೇಳಿರ್ತೀವಿ ಅಲ್ವಾ, ಅವು ಇದು ಕ್ರೋಮೋಸಮ್ಸ್ ಅಂತ ಏನಿಲ್ಲ, ಅವನ್ನ ನಾವು ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್, ಆ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಸೇರಿ ಕ್ರೋಮೋಸಮ್ ಆಗ್ತಕ್ಕಂಥದ್ದು. ಇವಿಷ್ಟೇನ ಕಾಂಪೋನೆಂಟ್ಸ್ ಇರೋದು ಅಂದ್ರೆ ಇಲ್ಲ, ಇನ್ನೂ ಇದಾವೆ, ಬಟ್ ಇವಿಷ್ಟು ಇಂಪಾರ್ಟೆಂಟ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನ್ಯೂಕ್ಲಿಯರ್ ಮೆಂಬ್ರೇನ್, ಸೆಲ್ ಮೆಂಬ್ರೇನ್ ಕೇಳಿರ್ತೀರಿ ಅಲ್ವಾ, ಸೆಲ್ ಸುತ್ತ ಇರ್ತಕ್ಕಂಥ ಮೆಂಬ್ರೇನ್ಗೆ ನಾವು ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಅದೇ ಇಲ್ಲಿ ನ್ಯೂಕ್ಲಿಯಸ್ ಸುತ್ತ ಇರ್ತಕ್ಕಂಥದ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಮೆಂಬ್ರೇನ್ ಸಪರೇಟ್ಸ್ ದ ನ್ಯೂಕ್ಲಿಯಸ್ ಫ್ರಮ್ ದ ಸೈಟೋಪ್ಲಾಸಮ್. ಇದು ಒಂದು ಸೆಲ್ ಒಳಗೆ ಇರ್ತಕ್ಕಂಥದ್ದಲ್ವಾ ನ್ಯೂಕ್ಲಿಯಸ್. ಇದೊಂದು ಸೆಲ್ ಅಂತ ತಗೊಂಡ್ರೆ, ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಕೂಡ ಇದೆ. ಇಲ್ಲೆಲ್ಲ ಏನಿರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ ಅಲ್ವಾ, ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್ ಸೈಟೋಪ್ಲಾಸಮ್ ಇರುತ್ತೆ. ಆ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನು ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ ನ ಸಪರೇಟ್ ಮಾಡುತ್ತೆ. ಈ ಮೆಂಬ್ರೇನ್ ಇದೆಯಲ್ವಾ, ಈ ಮೆಂಬ್ರೇನ್ ನ್ಯೂಕ್ಲಿಯಸ್ ಮತ್ತೆ ಇಲ್ಲಿರ್ತಕ್ಕಂತಹ ಸೈಟೋಪ್ಲಾಸಮ್ ನ ಏನ್ ಮಾಡುತ್ತೆ, ಇಲ್ಲಿರ್ತಕ್ಕಂಥದ್ದು ಸೈಟೋಪ್ಲಾಸಮ್ ನ ಸಪರೇಟ್ ಮಾಡುತ್ತೆ. ದೆನ್ ಇಟ್ ಈಸ್ ಎ ಡಬಲ್ ಮೆಂಬ್ರೇನ್ ವಿತ್ ಅ ಸ್ಪೇಸ್ ಬಿಟ್ವೀನ್ ಔಟರ್ ಅಂಡ್ ಇನ್ನರ್ ಮೆಂಬ್ರೇನ್. ಇಲ್ಲಿ ನೀವು ನೋಡ್ಬೋದು ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ಲಿ ಇಲ್ಲಿ ಡಬಲ್ ಮೆಂಬ್ರೇನ್ ಇದೆ.
ನೋಡಿ, ಇದೊಂದು ಮೆಂಬ್ರೇನು, ಇದೊಂದು ಮೆಂಬ್ರೇನ್. ಒಳಗಡೆ ಒಂದು ಮೆಂಬ್ರೇನ್ ಇದೆ, ಹೊರಗಡೆ ಒಂದು ಮೆಂಬ್ರೇನ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್. ಹೊರಗಡೆ ಇರ್ತಕ್ಕಂಥದ್ದು ಔಟರ್ ಮೆಂಬ್ರೇನ್, ಒಳಗಡೆ ಇರ್ತಕ್ಕಂಥ ಮೆಂಬ್ರೇನು ಇನ್ನರ್ ಮೆಂಬ್ರೇನ್. ದ ಮೆಂಬ್ರೇನ್ ಈಸ್ perforated by the several nuclear pores which allow exchange of materials between nucleus and cytoplasm. ಇಲ್ಲಿ ಒಂದಷ್ಟು ಜಾಗ ಇದೆ ನೋಡಿ, ಇದಕ್ಕೆ ನಾವು ನ್ಯೂಕ್ಲಿಯರ್ ಪೋರ್ಸ್ ಅಂತ ಹೇಳ್ತೀವಿ. ಅಲ್ಲಿ ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ ಮಧ್ಯೆ ಏನಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಈ ಜಾಗ, ಈ ಪೋರ್ಸ್ ಮೂಲಕ ಎಕ್ಸ್ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಪೋರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಆ ಪೋರ್ಸ್ಗೆ? ಇಲ್ಲೇ ಇದೆ ನೋಡಿ, ನ್ಯೂಕ್ಲಿಯರ್ ಪೋರ್ಸ್. ನ್ಯೂಕ್ಲಿಯರ್ ಪೋರ್ಸ್ ಅಂತ ಕರಿತೀವಿ. ಓಕೆ, ಇದಿಷ್ಟು ನ್ಯೂಕ್ಲಿಯರ್ ಮೆಂಬ್ರೇನ್ ಬಗ್ಗೆ ಆಯ್ತು. ಇದಾದ ನಂತರ ನ್ಯೂಕ್ಲಿಯೋಪ್ಲಾಸಮ್, ಸೈಟೋಪ್ಲಾಸಮ್ ಅಂತ ನಾವು ಓದಿದ್ವಿ ಅಲ್ವಾ ಸೆಲ್ ಅಲ್ಲಿ. ಅದೇ ರೀತಿ ನ್ಯೂಕ್ಲಿಯೋಪ್ಲಾಸಮ್ ಅನ್ನೋದು ನ್ಯೂಕ್ಲಿಯಸ್ ಒಳಗಡೆ ಬರುತ್ತೆ. ಸೈಟೋಪ್ಲಾಸಮ್ ಸೆಲ್ ಒಳಗಡೆ ಇರುತ್ತೆ, ನ್ಯೂಕ್ಲಿಯೋಪ್ಲಾಸಮ್ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಇಲ್ಲಿ ಇರುತ್ತೆ ಈ ಪಾರ್ಟ್ ಅಲ್ಲಿ. ನ್ಯೂಕ್ಲಿಯೋಪ್ಲಾಸಮ್ ಇಸ್ ದ ಸೈಟೋಪ್ಲಾಸಮ್ ವಿತ್ ಇನ್ ನ್ಯೂಕ್ಲಿಯರ್ ಮೆಂಬ್ರೇನ್. ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ ಅಲ್ವಾ, ನಾವ್ ಈಗಾಗಲೇ ತಿಳ್ಕೊಂಡ್ವಿ ನ್ಯೂಕ್ಲಿಯಸ್ ಸುತ್ತ ಒಂದು ಮೆಂಬ್ರೇನ್ ಇರುತ್ತೆ ಅಂತ. ನ್ಯೂಕ್ಲಿಯಸ್ ಸುತ್ತ ಒಂದು ಮೆಂಬ್ರೇನ್ ಇದೆ ಅಲ್ವಾ, ಯಾವ್ದದು? ನ್ಯೂಕ್ಲಿಯರ್ ಮೆಂಬ್ರೇನ್. ಆ ಮೆಂಬ್ರೇನ್ ಒಳಗಡೆ ಇರ್ತಕ್ಕಂತಹ ಸೈಟೋಪ್ಲಾಸಮ್ಗೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಇನ್ ವಿಚ್ ಕ್ರೊಮ್ಯಾಟಿನ್ ಅಂಡ್ ನ್ಯೂಕ್ಲಿಯೋಲೈ ಆರ್ ಸಸ್ಪೆಂಡೆಡ್. ಅಲ್ಲಿ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಇರಲ್ಲ. ಓಕೆನಾ? ಇದಾದ ನಂತರ ನ್ಯೂಕ್ಲಿಯೋಲಸ್. ಏನು ಈ ನ್ಯೂಕ್ಲಿಯೋಲಸ್ ಅಂದ್ರೆ? ಈ ನ್ಯೂಕ್ಲಿಯಸ್ ಒಳಗಡೆ ಸೆಂಟರ್ ಅಲ್ಲಿ ಇದೆ ನೋಡಿ, ಈ ಪಾರ್ಟ್ಗೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಯೂಶುವಲಿ ಒನ್ ಸ್ಪೆರಿಕಲ್ ಬಾಡಿ ಕಾಲ್ಡ್ ನ್ಯೂಕ್ಲಿಯೋಲಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸಾಮಾನ್ಯವಾಗಿ ನ್ಯೂಕ್ಲಿಯೋಲಸ್ ಇರುತ್ತೆ, ಕೆಲವೊಂದ್ಸಲ ಇರೋದಿಲ್ಲ. ಯಾವಾಗ್ಲೂ ಇರುತ್ತೆ ಅಂದ್ರೆ ಇಲ್ಲ, ಕೆಲವೊಂದ್ಸಲ ಇರೋದಿಲ್ಲ. ನ್ಯೂಕ್ಲಿಯೋಲಸ್ ಲ್ಯಾಕ್ಸ್ ಎ ಮೆಂಬ್ರೇನ್. ಈ ನ್ಯೂಕ್ಲಿಯೋಲಸ್ಗೆ ಯಾವುದೇ ರೀತಿಯ ಮೆಂಬ್ರೇನ್ ಇರೋದಿಲ್ಲ. ಓಕೆನಾ? ಈ ನ್ಯೂಕ್ಲಿಯೋಲಸ್ಗೆ ಮೆಂಬ್ರೇನ್ ಇರೋದಿಲ್ಲ. ದೆನ್ ಇಟ್ ಈಸ್ ರಿಚ್ ಇನ್ ಪ್ರೋಟೀನ್ ಅಂಡ್ RNA. ಈ ನ್ಯೂಕ್ಲಿಯೋಲಸ್ ಏನಿದೆಯೋ ಇದರಲ್ಲಿ ಪ್ರೋಟೀನ್ ಮತ್ತೆ RNA ರಿಚ್ ಇರುತ್ತಂತೆ. ಏನು RNA ಅಂದ್ರೆ? ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಏನು? ರೈಬೋ ನ್ಯೂಕ್ಲಿಕ್ ಆಸಿಡ್. RNA ಅಂದ್ರೆ ರೈಬೋ ನ್ಯೂಕ್ಲಿಕ್ ಆಸಿಡ್. ಮುಂದೆ DNA ಅಂತ ಬರುತ್ತೆ, ಅದು ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಓಕೆ, ಕನ್ಸರ್ನ್ ವಿತ್ ದ ಫಾರ್ಮೇಶನ್ ಆಫ್ ರೈಬೋಸಮ್ ಅಂಡ್ ಹೆಲ್ಪ್ಸ್ ಇನ್ ಪ್ರೋಟೀನ್ ಸಿಂಥಸಿಸ್. ರೈಬೋಸಮ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತೆ ಯಾವುದು? ಈ ನ್ಯೂಕ್ಲಿಯೋಲಸ್. ಅಂಡ್ ಏನ್ ಮಾಡುತ್ತೆ? ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಮುಂದೆ ಬರ್ಬೋದು ಈ ರೈಬೋಸಮ್ ಎಲ್ಲ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ. ಎಲ್ಲಾಗುತ್ತೆ? ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯೋಲಸ್ ಒಳಗಡೆ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ರೊಮ್ಯಾಟಿನ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೊಮ್ಯಾಟಿಡ್ಸ್ ಇಲ್ಲಿದಾವೆ ನೋಡಿ, ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದೆಯಾ ಪಿಕ್ಚರ್ ಅಲ್ಲಿ? ಇವಕ್ಕೆ ನಾವು ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಏನ್ ನಾವು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ವಾ ಮುಂದೆ, ಈ ಕ್ರೊಮ್ಯಾಟಿನ್ಸ್ ಗಳೆಲ್ಲ ಸೇರ್ಕೊಂಡೆ ಕ್ರೋಮೋಸೋಮ್ಸ್ ಆಗ್ತಕ್ಕಂಥದ್ದು. ಓಕೆನಾ? ಆ ನ್ಯೂಕ್ಲಿಯಸ್ ಕಂಟೈನ್ಸ್ ಎ ನೆಟ್ವರ್ಕ್ ಆಫ್ ಥ್ರೆಡ್ ವಿಚ್ ಕನ್ಸಿಸ್ಟ್ ಆಫ್ ಕ್ರೊಮ್ಯಾಟಿಡ್ಸ್. ಈ ಕ್ರೊಮ್ಯಾಟಿಡ್ಸ್ ಅನ್ನ ನಾವ್ ಇಲ್ಲಿ ಹೇಳ್ತಾ ಇರೋದು. ದ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್ ಮೇನ್ಲಿ ಕನ್ಸಿಸ್ಟ್ ಆಫ್ DNA. ನಾನು ಆಗ್ಲೇ ಹೇಳ್ದೆ RNA ಹೇಳುವಾಗ DNA ಅಂತ ಬರುತ್ತೆ ಅಂತ. ಅದಕ್ಕೆ ನಾವೇನಂತ ಕರಿತೀವಿ? ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. DNA ಅಂದ್ರೆ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಓಕೆನಾ? ಇಟ್ಸ್ ಮೈನ್ ಫಂಕ್ಷನ್ ಇಸ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಮಿಟ್ ಹೆರಿಡಿಟರಿ ಇನ್ಫಾರ್ಮೇಶನ್ ಫ್ರಮ್ ಒನ್ ಜನರೇಷನ್ ಟು ಅದರ್. ಈಗ ತಾತ ಇದ್ದಂಗೆ ಮೊಮ್ಮಗ ಇದ್ದಾನೆ, ಮೊಮ್ಮಗಂತರ ಮರಿಮಗ ಇದ್ದಾನೆ ಅಂತ ಹೇಳ್ತಾರಲ್ವಾ, ಜಸ್ಟ್ ಬಿಕಾಸ್ ಆಫ್ ದಿಸ್ ಕ್ರೊಮ್ಯಾಟಿನ್ ಮೆಟೀರಿಯಲ್ ಒಳಗಡೆ ಇರ್ತಕ್ಕಂತಹ ಈ DNA ಇಂದಾನೆ ಎಲ್ಲ ಆಗ್ತಕ್ಕಂಥದ್ದು. ಓಕೆನಾ? ಡ್ಯೂರಿಂಗ್ ಸೆಲ್ ಡಿವಿಷನ್ ಕ್ರೊಮ್ಯಾಟಿನ್ ಬಿಕಮ್ಸ್ ಮೋರ್ ಡಿಸ್ಟಿಂಕ್ಟ್ಲಿ ವಿಸಿಬಲ್ ಇಂಟು ಎ ಡೆಫಿನಿಟ್ ನಂಬರ್ ಆಫ್ ರಾಡ್ ಲೈಕ್ ಬಾಡೀಸ್ ಕಾಲ್ಡ್ ಕ್ರೋಮೋಸೋಮ್ಸ್. ಈ ಸೆಲ್ ಡಿವಿಷನ್ ಅಂತ ಕೇಳಿರ್ತೀರಲ್ವಾ, ಮೈಟೋಸಿಸ್ ಮತ್ತೆ ಮಿಯೋಸಿಸ್ ಅಂತ. ಆ ಟೈಮ್ ಅಲ್ಲಿ ಕ್ರೊಮ್ಯಾಟಿಸ್ ಏನಾಗುತ್ತೆ? ಎಲ್ಲ ಬೈಂಡ್ ಆಗಿ ಕ್ರೋಮೋಸೋಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಇರುತ್ತಲ್ವಾ ಕ್ರೋಮೋಸೋಮ್ಸ್, ಈ ರೀತಿ ಆಗುತ್ತೆ. ಇದು ಸೆಂಟ್ರೋಮಿಯರ್ ಮಧ್ಯದಲ್ಲಿರ್ತಕ್ಕಂಥದ್ದು. ಓಕೆ, ದೆನ್ ಕ್ರೋಮೋಸೋಮ್ಸ್ ಬಿಯರ್ ಮೆನಿ ಎಕ್ಸ್ಟ್ರೀಮ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಲ್ಡ್ ಜೀನ್ಸ್. ಈ ಕ್ರೋಮೋಸೋಮ್ಸ್ ಅಲ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಇರುತ್ತಂತೆ, ಅದಕ್ಕೆ ನಾವು ಜೀನ್ಸ್ ಅಂತ ಕರಿತೀವಿ. ಜೀನ್ಸ್ ಕೇಳಿರ್ತೀರಿ ಅಲ್ವಾ, ಫಾದರ್ ಇಂದ
ಸನ್ನಿ ಬರ್ತಕ್ಕಂಥದ್ದು, ಮದರ್ ಇಂದ ಡಾಟರಿಗೆ ಬರ್ತಕ್ಕಂಥದ್ದು, ಅಥವಾ ಮದರ್ ಇಂದ ಸನ್ನಿ ಬರ್ತಕ್ಕಂಥದ್ದು ಜೀನ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಕೆಮಿಕಲಿ ಜೀನ್ಸ್ ಆರ್ ಕಂಪೋಸ್ಡ್ ಆಫ್ DNA. ಈ ಜೀನ್ಸ್ ಗಳು ಯಾವ್ದ್ರಿಂದ ಆಗಿರುತ್ತೆ? DNA ಇಂದ ಆಗಿರುತ್ತೆ. ಓಕೆ, ಇದಿಷ್ಟು ಕ್ರೋಮ್ಯಾಟಿನ್ಸ್ ಬಗ್ಗೆ ಆಯ್ತು. ಇದಾದ ನಂತರ ಕ್ರೋಮೋಸಮ್ಸ್. ಕ್ರೋಮ್ಯಾಟಿನ್ದು ನೆಕ್ಸ್ಟ್ ಆ ಕ್ರೋಮ್ಯಾಟಿನ್ಸ್ ಎಲ್ಲ ಸೇರ್ಕೊಂಡು ಆಗೋದೇನು? ಕ್ರೋಮೋಸಮ್ಸ್. ಓಕೆ, ಕ್ರೋಮೋಸಮ್ಸ್ ಆರ್ thread-like structures which are more visible only during cell division. ಮೈಟೋಸಿಸ್ ಮತ್ತೆ ಮಿಯೋಸಿಸ್ ಅಂತ ಕೇಳಿರ್ತೀವಿ ಅಲ್ವಾ, ಸೆಲ್ ಡಿವಿಷನ್. ಆ ಸೆಲ್ ಡಿವಿಷನ್ ಆಗುವಾಗ ಈ ಕ್ರೋಮೋಸಮ್ಸ್ ಕಾಣಿಸ್ತದೆ. ಓಕೆನಾ, ಯಾವಾಗ್ಲೂ ಕ್ರೊಮ್ಯಾಟಿನ್ಸ್ ಆಗೇ ಇರುತ್ತೆ. ಆ ಟೈಮಲ್ಲಿ ಮಾತ್ರ ಎಲ್ಲಾ ಕ್ರೊಮ್ಯಾಟಿನ್ಸ್ ಬೈಂಡ್ ಆಗಿ ಏನಾಗುತ್ತೆ, ಈ ರೀತಿ ಒಂದು ಸ್ಟ್ರಕ್ಚರ್ ಆಗಿ ಕ್ರೋಮೋಸಮ್ಸ್ ಆಗುತ್ತೆ. ಓಕೆನಾ, ನೋಡಿ ಈ ರೀತಿ ಹೀಗೆಲ್ಲ ಇತ್ತು, ಎಲ್ಲ ಒಂದು ಸ್ಟ್ರಕ್ಚರ್ ಆಗಿ ಏನಾಗುತ್ತೆ, ಕ್ರೋಮೋಸಮ್ಸ್ ಆಗುತ್ತೆ. ಇದಾದ ನಂತರ ಈಚ್ ಕ್ರೋಮೋಸಮ್ಸ್ ಹ್ಯಾಸ್ 2 ಆರ್ಮ್ಸ್ ಕಾಲ್ಡ್ ಕ್ರೋಮ್ಯಾಟಿಡ್ಸ್. ಇಲ್ಲಿ 2 ಆರ್ಮ್ ಇದೆ ನೋಡಿ, ಇಲ್ಲೊಂದು ಆರ್ಮ್ ಇದೆ, ಇಲ್ಲೊಂದು ಆರ್ಮ್ ಇದೆ. ಇವಕ್ಕೆ ಏನಂತ ಕರಿತೀವಿ ನಾವು? ಕ್ರೋಮ್ಯಾಟಿಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರೋಮ್ಯಾಟಿಡ್ಸ್. and that are attached at a primary constriction called centromere. ಆ ಕ್ರೋಮ್ಯಾಟಿಡ್ಸ್ ಯಾವ್ದಕ್ಕೆ ಅಟ್ಯಾಚ್ ಆಗಿರ್ತಾವಂತೆ? ಸೆಂಟ್ರೋಮಿಯರ್ ಅಂತ ಇದೆ ನೋಡಿ ಇಲ್ಲಿ, ಇದಕ್ಕೆ ಸೆಂಟ್ರೋಮಿಯರ್ ಅಂತ ಕರಿತೀವಿ, ಅದಕ್ಕೆ ಅಟ್ಯಾಚ್ ಆಗಿರ್ತಾವಂತೆ. ಓಕೆ, ದೆನ್ ಬೇಸ್ಡ್ ಆನ್ ಈ ಕ್ರೋಮೋಸಮ್ಸ್ ಅಲ್ಲಿ ಒಂದಷ್ಟು ಟೈಪ್ಸ್ ಗಳು ಬರುತ್ತವೆ. ಹೇಗೆ ನಾವು ಟೈಪ್ ಮಾಡಿದೀವಿ ಅಂದ್ರೆ, ಸೆಂಟ್ರೋಮಿಯರ್ ಯಾವ ಜಾಗದಲ್ಲಿ ಲೊಕೇಟ್ ಆಗಿದೆ ಅನ್ನೋ ಒಂದು ಬೇಸ್ ಮೇಲೆ ನಾವು ಒಂದಷ್ಟು ಟೈಪ್ಸ್ ಗಳು ಮಾಡಿದೀವಿ ಕ್ರೋಮೋಸಮ್ಸ್ ಅಲ್ಲಿ. ಓಕೆನಾ, ಯಾವ್ದು ಅಂತ ನೋಡೋಣ. ಕ್ರೋಮೋಸಮ್ಸ್ ಆರ್ ಆಫ್ 4 ಟೈಪ್ಸ್ ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಅಲ್ಲಿ ಈ ಸೆಂಟ್ರೋಮಿಯರ್ ನೋಡಿದ್ವಿ ಅಲ್ವಾ, ಈ ಸೆಂಟ್ರೋಮಿಯರ್ ಯಾವ ಜಾಗದಲ್ಲಿ ಪೊಸಿಷನ್ ಅಲ್ಲಿ ಇದೆ ಅನ್ನೋ ಒಂದು ಬೇಸ್ ಮೇಲೆ ನಾವು ಒಂದಷ್ಟು ಟೈಪ್ಸ್ ಗಳು ಮಾಡ್ಕೊಂಡಿದೀವಿ ಕ್ರೋಮೋಸಮ್ಸ್ ನ. ಯಾವ್ದೆಲ್ಲ ಅದು ಅಂತ ನೋಡೋದಾದ್ರೆ, ಒಂದು ಮೆಟಾಸೆಂಟ್ರಿಕ್ ಕ್ರೋಮೋಸಮ್, ದೆನ್ ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸಮ್, ಆಕ್ರೋಸೆಂಟ್ರಿಕ್ ಕ್ರೋಮೋಸಮ್, ಅದಾದ ನಂತರ ಟೀಲೋಸೆಂಟ್ರಿಕ್ ಕ್ರೋಮೋಸಮ್ಸ್, ಅದಾದ್ಮೇಲೆ ಇದಿಷ್ಟು 4. ಓಕೆನಾ, ಏನು ಮೆಟಾಸೆಂಟ್ರಿಕ್ ಅಂದ್ರೆ ಅಥವಾ ಆಕ್ರೋಸೆಂಟ್ರಿಕ್ ಅಂದ್ರೆ ಏನು, ಸಬ್ ಮೆಟಾಸೆಂಟ್ರಿಕ್ ಅಂದ್ರೆ ಏನು, ಟೀಲೋಸೆಂಟ್ರಿಕ್ ಅಂದ್ರೆ ಏನು ಅಂತ 1 by 1 ನೋಡ್ತಾ ಹೋಗೋಣ. ಓಕೆ, ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಏನ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಇಲ್ಲಿ ಸೆಂಟ್ರೋಮಿಯರ್ ಹೇಗೆ ಅರೇಂಜ್ ಆಗಿದೆ ನೋಡಿ, ಸೆಂಟ್ರೋಮಿಯರ್ಸ್ ಹೇಗೆ ಅರೇಂಜ್ ಆಗಿದೆ, ಸೆಂಟ್ರಲ್ ಇದೆ ಅಲ್ವಾ ಸೆಂಟ್ರೋಮಿಯರ್. ಈ ರೀತಿ ಸೆಂಟ್ರಲ್ ಇದ್ರೆ, ಆ ಕಡೆ ಈ ಕಡೆ ಆರ್ಮ್ಗಳಿದ್ರೆ ಅವಕ್ಕೆ ನಾವು ಮೆಟಾಸೆಂಟ್ರಿಕ್ ಅಂತ ಹೇಳ್ತೀವಿ. ದ ಕ್ರೋಮೋಸೋಮ್ ಇನ್ ವಿಚ್ ಸೆಂಟ್ರೋಮಿಯರ್ ಈಸ್ ನಿಯರ್ ದ ಮಿಡಲ್. ಈ ಸೆಂಟ್ರೋಮಿಯರ್ ಎಲ್ಲಿರ್ಬೇಕು? ಮಿಡಲ್ ಅಲ್ಲಿ ಇರ್ಬೇಕು. ದೆನ್ ಅಂಡ್ 2 ಆರ್ಮ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಲೆಂತ್. ಈ ಆರ್ಮ್ಸ್ ಇದಾವೆ ಅಲ್ವಾ ಈ ಕಡೆ, ಇವು ಈಕ್ವಲ್ ಲೆಂತ್ ಅಲ್ಲಿ ಇರಬೇಕು. ಮೇಲೆ ಎಷ್ಟಿದೆಯೋ ಕೆಳಗಡೆನೂ ಅಷ್ಟೇ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸಬ್ ಮೆಟಾಸೆಂಟ್ರಿಕ್ ಅಂತ ಒಂದು ಬರುತ್ತೆ ನೆಕ್ಸ್ಟ್. ಸಬ್ ಮೆಟಾಸೆಂಟ್ರಿಕ್ ಅಂದ್ರೆ ಇಲ್ಲಿ ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಬಂದಿರುತ್ತೆ ಸೆಂಟ್ರೋಮಿಯರ್. ಇಲ್ಲಿ ನೋಡಿ, ಅವಾಗ್ಲೇ ಇಲ್ಲಿತ್ತು, ಬಟ್ ಇವಾಗ ಎಲ್ಲಿದೆ? ಸಬ್ ಮೆಟಾಸೆಂಟ್ರಿಕ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಿದೆ ಅಲ್ವಾ, ಇವಾಗ ಸ್ವಲ್ಪ ಮೇಲೆ ಹೋಗಿದೆ. ದ ಕ್ರೋಮೋಸೋಮ್ ಇನ್ ವಿಚ್ ಸೆಂಟ್ರೋಮಿಯರ್ ಈಸ್ ಸ್ಲೈಟ್ಲಿ ಅವೇ ಫ್ರಮ್ ದ ಮಿಡಲ್ ಪಾಯಿಂಟ್. ಈ ಮಿಡಲ್ ಪಾಯಿಂಟ್ ಇಂದ ಸ್ಲೈಟ್ಲಿ ಅವೇ, ಸ್ವಲ್ಪ ಆ ಕಡೆ ಇರ್ತವೆ. ಕೆಳಗಡೆ ಬೇಕಾದ್ರೂ ಇರ್ಬೋದು, ಮೇಲ್ ಬೇಕಾದ್ರೂ ಇರ್ಬೋದು. ಓಕೆನಾ, ಹಾಗಿರುತ್ತೆ. ಅಂಡ್ ಕಾನ್ಸಿಕ್ವೆಂಟ್ಲಿ ಇಟ್ಸ್ 1 ಆರ್ಮ್ ಈಸ್ ಸ್ಲೈಟ್ಲಿ ಶಾರ್ಟ್. 1 ಆರ್ಮ್ ಏನಾಗಿರುತ್ತೆ? ಸ್ಲೈಟ್ಲಿ ಶಾರ್ಟ್ ಇರುತ್ತೆ, ಚಿಕ್ಕದಾಗಿರುತ್ತೆ. ಅಂಡ್ ಅನದರ್ ಆರ್ಮ್ ಈಸ್, ಇನ್ನೊಂದು ಹೇಗಿರುತ್ತೆ? ಅನದರ್ ಆರ್ಮ್ ಈಸ್ ಸ್ಲೈಟ್ಲಿ ಲಾಂಗ್ ವೇರ್ ಕಂಪೇರ್ ಟು ಅನದರ್. ಇನ್ನೊಂದು ಕಂಪೇರ್ ಮಾಡಿದಾಗ ಇನ್ನೊಂದು ಆರ್ಮ್ ಏನಾಗಿರುತ್ತೆ? ಲಾಂಗ್ ಇರುತ್ತೆ, ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್. ಓಕೆ, ಅದಾದ ನಂತರ ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ಸ್. ಏನ್ ಆಕ್ರೋಸೆಂಟ್ರಿಕ್ ಅಂದ್ರೆ, ಫುಲ್ ಇನ್ನೇನು ಎಡ್ಜ್ ಬರುತ್ತೆ ಅನ್ನೋ ತರ ಇರುತ್ತೆ ಅಲ್ವಾ, ಎಡ್ಜ್ ಬಂದಿರಲ್ಲ, ಎಡ್ಜ್ಗೆ ಹತ್ರ ಬಂದಿರುತ್ತಲ್ವಾ, ಅದಕ್ಕೆ ನಾವು ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಓಕೆನಾ, ದ ಕ್ರೋಮೋಸೋಮ್ಸ್ ಇನ್ ವಿಚ್ ಸೆಂಟ್ರೋಮಿಯರ್ ಈಸ್ ನಿಯರ್ ದ ಎಂಡ್. ಎಂಡ್ ಅಲ್ಲ, ನಿಯರ್ ದ ಎಂಡ್. ಇನ್ನೇನು ಎಂಡ್ ಬರುತ್ತೆ ಅನ್ನೋ ಜಾಗ ಇರುತ್ತೆ ಅಲ್ವಾ, ಅಲ್ಲಿ ಸೆಂಟ್ರೋಮಿಯರ್ ಲೊಕೇಟ್ ಆಗಿದ್ರೆ ಅದನ್ನ ನಾವು ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಕರಿತೀವಿ. ಅಂಡ್ ಕಾನ್ಸಿಕ್ವೆಂಟ್ಲಿ ಇಟ್ಸ್ 1 ಆರ್ಮ್ ಈಸ್ ವೆರಿ ಶಾರ್ಟ್ ಅಂಡ್ ಅನದರ್ ಆರ್ಮ್ ಈಸ್ ವೆರಿ ಲಾಂಗ್. ಇಲ್ಲಿ ನೋಡಿ, ಒಂದು ಆರ್ಮು ತುಂಬಾ ಚಿಕ್ಕದಿದೆ, ಅನದರ್ ಆರ್ಮ್ ಈಸ್ ಏನಿದೆ?
ತುಂಬಾ ಲಾಂಗ್ ಇದೆ ಅಲ್ವಾ, ಒಂದು ಆರ್ಮ್ ಚಿಕ್ಕದಿದೆ ಅಂಡ್ ಅನದರ್ ಒನ್ ಇಸ್ ಲಾಂಗ್ ಇದೆ. ಇಂತಹ ಈ ರೀತಿ ಇರ್ತಕ್ಕಂತಹ ಕ್ರೋಮೋಸೋಮ್ಸ್ ನಾವೇನಂತ ಕರಿತೀವಿ, ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ಸ್. ಮೆಟಾಸೆಂಟ್ರಿಕ್ ಅಲ್ಲಿ ಕ್ರೋಮೋಸೋಮ್ಸ್ ಮಧ್ಯ ಇತ್ತು, ಅದಾದ್ಮೇಲೆ ಸಬ್ ಮೆಟಾಸೆಂಟ್ರಿಕ್ ಅಲ್ಲಿ ಸ್ವಲ್ಪ ಮಧ್ಯದಿಂದ ಸ್ವಲ್ಪ ಒಂದ್ ಸೈಡಿಗೆ ಮೂವ್ ಆಯ್ತು. ಬಟ್ ಆಕ್ರೋಸೆಂಟ್ರಿಕ್ ಅಲ್ಲಿ ಇನ್ನೇನ್ ಸೈಡ್ ಬಂತು ಅನ್ನೋ ಜಾಗದವರೆಗೂ ಕೂಡ ಬಂದಿರುತ್ತೆ. ಇನ್ನು ಲಾಸ್ಟ್ ಒಂದಿದೆ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ಸ್, ಇಲ್ಲಿ ಫುಲ್ ಎಂಡಿಗೆ ಬಂದ್ಬಿಡುತ್ತೆ. ಈ ಸೆಂಟ್ರೋಮಿಯರ್ ಏನಾಗುತ್ತೆ, ಎಂಡಿಗೆ ಬಂದ್ಬಿಡುತ್ತೆ. The chromosomes in which the centromere is at the tip of the chromosome. ನೋಡಿ, ಈ ಟಿಪ್ ಆಫ್ ದ ಕ್ರೋಮೋಸೋಮ್ ಅಲ್ಲಿ ಬಂದು ಲೊಕೇಟ್ ಆಗಿದೆ. ಅಂಡ್ ದ ಆರ್ಮ್ ಆರ್ ಆನ್ ಒನ್ ಸೈಡ್ ಓನ್ಲಿ. ಆ ಆರ್ಮ್ಸ್ ಹೇಗಿರ್ತವಂತೆ, ಕೇವಲ ಒಂದ್ ಸೈಡ್ ಮಾತ್ರ ಇರ್ತವೆ. ಗೊತ್ತಾಯ್ತಾ? ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಅದಾದ ನಂತರ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ಸ್. ಇದಾದ್ಮೇಲೆ ಇದಿಷ್ಟು ಕ್ರೋಮೋಸೋಮ್ಸ್ ಟೈಪ್ಸ್ ಬಗ್ಗೆ ಆಯ್ತು. ಇನ್ನ ಟೈಪ್ಸ್ ಆಫ್ ಸೆಲ್ ಅಲ್ಲಿ ಕೆಲವೊಂದು ಟೈಪ್ಸ್ ಬರುತ್ತೆ. ಯಾವ್ದ್ಯಾವ್ದು? ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್, ಅನದರ್ ಒನ್ ಇಸ್ ಯೂಕ್ಯಾರಿಯೋಟಿಕ್ ಸೆಲ್. ಈ ಪ್ರೋಕ್ಯಾರಿಯೋಟ್ಸ್ ಅಂತ ಬಂದ್ಬಿಟ್ರೆ ನೀವು ಬ್ಯಾಕ್ಟೀರಿಯಾಗಳನ್ನ ನೆನ್ಪಿಟ್ಕೊಳ್ರಪ್ಪ. ನಾವು ಬ್ಯಾಕ್ಟೀರಿಯಾ ಅಂತ ತಿಳ್ಕೊಂಡಿದೀವಲ್ವಾ, ಮೈಕೋಟದಲ್ಲ, ಮೊನೇರಾದಲ್ಲಿ ಬರುತ್ತೆ, ಕಿಂಗ್ಡಮ್ ಮೊನೇರಾದಲ್ಲಿ ಬರ್ತವಲ್ವಾ ಬ್ಯಾಕ್ಟೀರಿಯಾಗಳು, ಅದನ್ನ ನೆನ್ಪಿಟ್ಕೊಂಡ್ರೆ ಪ್ರೋಕ್ಯಾರಿಯೋಟಿಕ್ ಸೆಲ್ ಅವು. ಓಕೆನಾ? ಯೂಕ್ಯಾರಿಯೋಟ್ಸ್ ಅಂದ್ರೆ ಬಾಕಿ ಆ ಮೊನೇರಾ ಬಿಟ್ಟು ಬಾಕಿ ಇನ್ನೆಲ್ಲಾ ಆರ್ಗಾನಿಸಮ್ಸ್ ಇದಾವೆ ಅಲ್ವಾ, ಅವೆಲ್ಲವೂ ಕೂಡ ಯೂಕ್ಯಾರಿಯೋಟಿಕ್ ಸೆಲ್. ಓಕೆ, ಈ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಹೇಗಿರ್ತಾವಪ್ಪ ಅಂದ್ರೆ, ಸೆಲ್ ಸೈಜ್ ಯೂಶುವಲಿ 1 to 10 ಮೈಕ್ರಾನ್ಸ್ ಇರುತ್ತಂತೆ. ಮೈಕ್ರಾನ್ಸ್ ಈಗ ತಿಳ್ಕೊಂಡಿದೀವಿ ಅಲ್ವಾ, ಮೈಕ್ರಾನ್ಸ್ ಅಂದ್ರೆ ಏನು ಅಂತ. ಬಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ 5 to 100 ಮೈಕ್ರಾನ್ಸ್. ನಾವೆಲ್ಲ ಯೂಕ್ಯಾರಿಯೋಟ್ಸ್. ಓಕೆನಾ? ಏನಕ್ಕೆ ನಾವೆಲ್ಲ ಯೂಕ್ಯಾರಿಯೋಟ್ಸ್ ಅಂದ್ರೆ, ನಮ್ಮಲ್ಲಿ ಟ್ರೂ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ. ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ಏನು? ಫುಲ್ ಫ್ಲೆಡ್ಜೆಡ್ ಅಂದ್ರೆ ಮೆಂಬ್ರೇನ್ ಇರಬೇಕು. ನ್ಯೂಕ್ಲಿಯಸ್ ಅಂದ್ರೆ ಆ ನ್ಯೂಕ್ಲಿಯರ್ ಇವಿರ್ತವೆ ಅಲ್ವಾ, ಕ್ರೊಮ್ಯಾಟಿಡ್ಸ್, ಇವೆಲ್ಲವೂ ಕೂಡ ಒಂದು ಮೆಂಬ್ರೇನ್ ಇಂದ ಬೌಂಡ್ ಆಗಿದ್ರೆ ಅವು ಯೂಕ್ಯಾರಿಯೋಟ್ಸ್. ಆಗಿಲ್ಲ ಅಂದ್ರೆ ಪ್ರೋಕ್ಯಾರಿಯೋಟ್ಸ್. ಹಾಗಾದ್ರೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ನಾವು ಇರ್ತಕ್ಕಂತಹ ಜೆನೆಟಿಕ್ ಮೆಟೀರಿಯಲ್ ಏನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಓಕೆನಾ? ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರ್ತಕ್ಕಂತಹ ನ್ಯೂಕ್ಲಿಯಸ್ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಹಾಗೇನೆ ಈ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಎಲ್ಲ ಏನಾಗಿರುತ್ತೆ? ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಅಂದ್ರೆ ಗಾಲ್ಗಿ ಅಪ್ಯಾರಟಸ್ ಇರ್ಬೋದು, ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇವೆಲ್ಲವೂ ಕೂಡ ಈ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಇದಾದ ನಂತರ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ನಾವ್ ಈಗ ತಾನೇ ನೋಡಿದ್ವಿ ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯರ್ ಮೆಂಬ್ರೇನ್, ಇವೆಲ್ಲವೂ ಕೂಡ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ, ಬಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಮನುಷ್ಯರು ಯೂಕ್ಯಾರಿಯೋಟ್ಸ್ ಅಲ್ವಾ, ಮನುಷ್ಯರಲ್ಲಿ ಈ ನ್ಯೂಕ್ಲಿಯೋಲಸ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತಾ ಅಂದ್ರೆ ಎಸ್, ಖಂಡಿತವಾಗಿಯೂ ಇರುತ್ತೆ. ದೆನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇವು ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಸಿಂಗಲ್ ಇರುತ್ತೆ, ಬಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಮೋರ್ ದೆನ್ 1. ಓಕೆನಾ? ದೆನ್ ಸೈಟೋಪ್ಲಾಸಮ್, ಇನ್ನೊಂದು ಆರ್ಗನಲ್ ಬಂದ್ಬಿಟ್ಟು ಸೈಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ ಹೇಗಿರುತ್ತೆ? ಇಲ್ಲಿ ನೋಡಿ, ಈ ನ್ಯೂಕ್ಲಿಯಸ್ ಬಿಟ್ಟು, ಈ ನ್ಯೂಕ್ಲಿಯಸ್ ಇದೆ ಅಲ್ವಾ ಇಲ್ಲಿ, ಈ ನ್ಯೂಕ್ಲಿಯಸ್ ಬಿಟ್ಟು ಹೊರಗಡೆ ಯಾವೆಲ್ಲ ಪಾರ್ಟ್ ಇದೆ ಅಲ್ವಾ ಇಲ್ಲಿ, ಈ ಪಾರ್ಟ್ಗೆ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಓಕೆನಾ? ಇಟ್ ಈಸ್ ಅ ಪಾರ್ಟ್ ಬಿಟ್ವೀನ್ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ನ್ಯೂಕ್ಲಿಯರ್ ಎನ್ವೆಲಪ್. ನ್ಯೂಕ್ಲಿಯರ್ ಎನ್ವೆಲಪ್ ಅಂದ್ರೆ ಈ ನ್ಯೂಕ್ಲಿಯರ್ ಸುತ್ತ ಇರುತ್ತೆ ಅಲ್ವಾ ನ್ಯೂಕ್ಲಿಯರ್ ಮೆಂಬ್ರೇನ್, ಅದಕ್ಕೆ ನಾವು ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕೂಡ ಕರಿತೀವಿ. ನ್ಯೂಕ್ಲಿಯರ್ ಎನ್ವೆಲಪ್ ಅಂಡ್ ಪ್ಲಾಸ್ಮಾ ಮೆಂಬ್ರೇನ್, ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ ಅಲ್ವಾ ಸುತ್ತ, ಇದೆರಡೂ ಮಧ್ಯೆ ಇರ್ತಕ್ಕಂತಹ ಪಾರ್ಟ್ಗೆ ನಾವೇನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಕರಿತೀವಿ. ಅಲ್ಲಿ ಸೈಟೋಸೋಲ್ ಅಂತ ಇದೆ, ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅಕ್ವೇಯಸ್ ಗ್ರೌಂಡ್ ಸಬ್ಸ್ಟೆನ್ಸ್ ಇನ್ ಸೈಟೋಪ್ಲಾಸಮ್. ಇಲ್ಲಿ ಲಿಕ್ವಿಡ್ ಸಬ್ಸ್ಟೆನ್ಸ್ ಇರುತ್ತೆ ಅಲ್ವಾ, ಅದನ್ನ ನಾವು ಸೈಟೋಸೋಲ್ ಅಂತ ಕರಿತೀವಿ. ಅಂಡ್ ಆಲ್ ಸೆಲ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಸೈಟೋಸೋಲ್. ಈ ಸೈಟೋಸೋಲ್ ಇದೆಯಲ್ವಾ, ಇದರಲ್ಲಿ ಗಾಲ್ಗಿ ಅಪ್ಯಾರಿಟಸ್ ಇರ್ಬೋದು, ಮೈಟೋಕಾಂಡ್ರಿಯಾ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಅವೆಲ್ಲವೂ ಕೂಡ ಇದ್ರೊಳಗಡೆನೆ ಪ್ರೆಸೆಂಟ್ ಇರ್ತವೆ. ಓಕೆನಾ? ಇದಿಷ್ಟು ಸೈಟೋಪ್ಲಾಸಮ್ ಬಗ್ಗೆ ಆಯ್ತು. ದೆನ್ ಸೆಲ್ ಆರ್ಗನೆಲ್ಸ್, ಒಂದಷ್ಟು ಇಂಪಾರ್ಟೆಂಟ್ ಸೆಲ್ ಆರ್ಗನೆಲ್ಸ್ ಬರುತ್ತೆ. ಯಾವ್ದೆಲ್ಲ ಬರುತ್ತೆ
ಅಂತ ನೋಡೋದಾದ್ರೆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದಕ್ಕೆ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ER ಅಂತ ಕೂಡ ಕರಿತೀವಿ. ಅದಾದ್ಮೇಲೆ ಗಾಲ್ಗಿ, ದೆನ್ ವ್ಯಾಕ್ಯೂಲ್ಸ್, ಇನ್ನು ಕೆಲವೊಂದು ಬರ್ತವೆ, ಲೈಸೋಸಮ್ಸ್ ಇರ್ಬೋದು, ರೈಬೋಸಮ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಸೆಲ್ ಆರ್ಗನೆಲ್ಸ್. ಒನ್ ಬೈ ಒನ್ ಆ ಸೆಲ್ ಆರ್ಗನೆಲ್ಸ್ ಯಾವ್ಯಾವುದು ಅಂತ ನೋಡೋಣ. ಓಕೆನಾ? ಈ ಸೆಲ್ ಆರ್ಗನೆಲ್ಸ್ ತುಂಬಾ ಇಂಪಾರ್ಟೆಂಟ್. ಮೊದಲಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದಕ್ಕೆ ನಾವು ER ಅಂತ ಕೂಡ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಓಕೆ, ಏನೆಲ್ಲ ಇರುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಅಂತ ನೋಡೋದಾದ್ರೆ, ಇಟ್ ಅಕರ್ಸ್ ಇನ್ 3 ಫಾರ್ಮ್ಸ್. ಯಾವ್ಯಾವ ಫಾರ್ಮ್ಸ್ ಅಲ್ಲಿ ಇರುತ್ತಂತೆ? ಲಾಂಗ್ ಟ್ಯೂಬ್ಯೂಲ್ಸ್, ವೆಸಿಕಲ್ಸ್, ಇಲ್ಲಿ ನೋಡಿ ಟ್ಯೂಬ್ಯೂಲ್ಸ್ ಇದೆ ನೋಡಿ, ಈ ಟ್ಯೂಬ್ಯೂಲ್ಸ್ ರೀತಿ ಇರುತ್ತೆ. ದೆನ್ ವೆಸಿಕಲ್ಸ್, ಈ ಬ್ಯಾಗ್ ರೀತಿ ಇದೆ ನೋಡಿ, ಇಲ್ಲಿ ಫೋಲ್ಡ್ ಆಗಿ ಈ ರೀತಿನೂ ಇರುತ್ತೆ. ದೆನ್ ಸಿಸ್ಟರ್ನೆ ಟೈಪ್ ಕೂಡ ಇರುತ್ತಂತೆ. ಈ ಅಟ್ಯಾಚ್ಮೆಂಟ್ ಹೇಗಿರುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಸೆಲ್ ಅಲ್ಲಿ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ನಾವು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡೋದಾದ್ರೆ, ಆ ಸೆಲ್ ಅಲ್ಲಿ ಮಧ್ಯ ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಇದೆ. ಈ ಕಡೆ ಏನಿದೆ? ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಒಂದ್ ಸೈಡು ಪ್ಲಾಸ್ಮಾ ಮೆಂಬ್ರೇನ್ಗೆ ಅಟ್ಯಾಚ್ ಆಗಿದ್ರೆ, ಇನ್ನೊಂದ್ ಸೈಡು ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯಸ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿ 2 ಟೈಪ್ಸ್ ಬರುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅನದರ್ ಒನ್ ಇಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಏನು ಕೇಳ್ತೀವಪ್ಪ ಅಂದ್ರೆ, ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಏನಾದ್ರೂ ರೈಬೋಸಮ್ ಪ್ರೆಸೆಂಟ್ ಇದ್ರೆ, ಇಲ್ಲಿದೆ ನೋಡಿ ರೈಬೋಸಮ್ಸ್, ಈ ರೀತಿ ರೈಬೋಸಮ್ಸ್ ಪ್ರೆಸೆಂಟ್ ಇದ್ರೆ ನಾವನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಓಕೆನಾ? ರೈಬೋಸಮ್ಸ್ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್, RER ಅಥವಾ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಈ ರೈಬೋಸಮ್ಸ್ ಪ್ರೆಸೆಂಟ್ ಇರುತ್ತೆ. ಅಂಡ್ ರೈಬೋಸಮ್ಸ್ ಆರ್ ಪ್ರೋಟೀನ್ ಸಿಂಥಸಿಸ್ ಸೈಟ್ಸ್. ಈ ರೈಬೋಸಮ್ ಪ್ರೋಟೀನ್ ನ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಪ್ರೋಟೀನ್ ನ ಸಿಂಥಸಿಸ್ ಮಾಡ್ತವೆ. ಟ್ರಾನ್ಸ್ಪೋರ್ಟ್ ಯಾವ ಮಾಡ್ತವೆ? ಟ್ರಾನ್ಸ್ಪೋರ್ಟ್ ಮುಂದೆ ಬರುತ್ತೆ, ಬೇರೆ ಒಂದು ಆರ್ಗನ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆ, ದೆನ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, SER ಅಂತ ಕರಿತೀವಿ. ಇಲ್ಲಿ ರೈಬೋಸಮ್ಸ್ ಆಬ್ಸೆಂಟ್ ಇರುತ್ತೆ ಕಂಪ್ಲೀಟ್ ಆಗಿ. ಅಂಡ್ ಈ SER ಇದೆಯಲ್ವಾ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಫ್ಯಾಟ್ ಮಾಲಿಕ್ಯೂಲ್ಸ್ ಮತ್ತೆ ಸ್ಟೆರಾಯ್ಡ್ಸ್ ಇದೆಯಲ್ವಾ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ SER ಅಥವಾ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಫ್ಯಾಟ್ ಮಾಲಿಕ್ಯೂಲ್ಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ, ಪ್ರೋಟೀನ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ, ಅದರಲ್ಲೂ ಕೂಡ ರೈಬೋಸಮ್ ಅಲ್ಲಿ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ಲೇಸ್ ಕ್ರೂಷಿಯಲ್ ರೋಲ್ ಇನ್ ಡಿಟಾಕ್ಸಿಫೈಯಿಂಗ್ ಮೆನಿ ಪಾಯ್ಸನ್ಸ್ ಅಂಡ್ ಡ್ರಗ್ಸ್. ನಮ್ಮ ಬಾಡಿ ಒಳಗಡೆ ಹೋಗ್ತಕ್ಕಂತಹ ಮೈನ್ಯೂಟ್ ಪಾಯ್ಸನ್ ಮತ್ತೆ ಡ್ರಗ್ಸ್ ಏನಿರುತ್ತೋ ಅವನ್ನೆಲ್ಲ ಏನ್ ಮಾಡ್ತದೆ? ಇದು ಡಿಟಾಕ್ಸಿಫೈ ಮಾಡುತ್ತೆ, ವಿಷಗಳನ್ನೆಲ್ಲ ವಿಷರಹಿತವಾಗಿ ಮಾಡಾಕತ್ತೆ. ಓಕೆನಾ? ಮೈನ್ಯೂಟ್ ಆಗಿರ್ತಕ್ಕಂಥದ್ನ ಮಾತ್ರ. ಓಕೆ, ಅದಾದ ನಂತರ ಗಾಲ್ಗಿ ಅಪ್ಯಾರಿಟಸ್. ನೆಕ್ಸ್ಟ್ ಆರ್ಗನೆಲ್ಸ್ ಯಾವುದು? ಗಾಲ್ಗಿ ಅಪ್ಯಾರಿಟಸ್. ಇದನ್ನ ಫಸ್ಟ್ ಡಿಸ್ಕ್ರೈಬ್ ಮಾಡಿದವ್ರು ಯಾರು? ಕೆಮಿಲೋ ಗಾಲ್ಗಿ ಅನ್ನೋ ಒಬ್ರು ಸೈಂಟಿಸ್ಟ್. ಅದಕ್ಕೆ ಅವ್ರ ಹೆಸರನ್ನೇ ಇಟ್ರು ಗಾಲ್ಗಿ ಅಪ್ಯಾರಿಟಸ್ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಗಾಲ್ಗಿ ಸಂಕೀರ್ಣ ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ಇಟ್ ಆಲ್ಸೋ ಕನ್ಸಿಸ್ಟ್ ಸಿಸ್ಟಮ್ ಆಫ್ ಮೆಂಬ್ರೇನ್ ಬೌಂಡೆಡ್ ವೆಸಿಕಲ್ಸ್, ಸಿಸ್ಟರ್ನೆ ಅಂಡ್ ವ್ಯಾಕ್ಯೂಲ್ಸ್, ಇವೆಲ್ಲವೂ ಕೂಡ ಇಲ್ಲಿ ಇರ್ತವೆ. ಅಂಡ್ ಸಿಸ್ಟರ್ನೆ ಅರೇಂಜ್ ಇನ್ ಪ್ಯಾರಲಲ್. ಇಲ್ಲಿ ನೋಡಿ, ಇಲ್ಲಿ ಪ್ಯಾರಲಲ್ ಆಗಿ ಅರೇಂಜ್ ಆಗಿದೆ ಅಲ್ವಾ? ಈ ಪ್ಯಾರಲಲ್ ಆಗಿ ಅರೇಂಜ್ ಆಗಿರೋದು ನಾವು ಸಿಸ್ಟರ್ನೆ ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ಅಂತ 2 ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್. ಈ ಟುವರ್ಡ್ಸ್ ನ್ಯೂಕ್ಲಿಯಸ್ ಕಡೆಗೆ ಇರ್ತಕ್ಕಂಥದ್ದನ್ನ ನಾವು ಸಿಸ್ ಫೇಸ್ ಅಂತ ಕರಿತೀವಿ. ಈ ಟ್ರಾನ್ಸ್ ಫೇಸ್ ಅಂದ್ರೆ ಟುವರ್ಡ್ಸ್ ಪ್ಲಾಸ್ಮಾ ಮೆಂಬ್ರೇನ್. ಇದನ್ನ ಒಂದು ಸೆಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಈ ಕಡೆಗಿರೋದನ್ನ ನಾವು ಟ್ರಾನ್ಸ್ ಫೇಸ್ ಅಂತ ಕರಿತೀವಿ. ಇದನ್ನ ನಾವು ಸಿಸ್ ಫೇಸ್, ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದ್ರೆ ಅದನ್ನ ನಾವು ಸಿಸ್ ಫೇಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಇನ್ ಟ್ರಾನ್ಸ್ಪೋರ್ಟ್, ಸಾರ್ಟಿಂಗ್ ಅಂಡ್ ಮಾಡಿಫಿಕೇಶನ್ ಆಫ್ ಪ್ರೋಟೀನ್ ಅಂಡ್ ಲಿಪಿಡ್. ಅಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಏನಾಯ್ತು? ಪ್ರೋಟೀನ್ ಮತ್ತೆ ಲಿಪಿಡ್ ಸಿಂಥಸಿಸ್ ಆಯ್ತು ಅಲ್ವಾ? ಸಿಂಥಸಿಸ್ ಆಗುತ್ತೆ, ಬಟ್ ಅದನ್ನ ಟ್ರಾನ್ಸ್ಪೋರ್ಟ್ ಆಗ್ಬೇಕು, ಸಾರ್ಟಿಂಗ್ ಮಾಡಬೇಕು, ಎಲ್ಲ ಕಡೆ ಕಳಿಸ್ಬೇಕಲ್ವಾ? ಆ ಕೆಲಸ ಮಾಡೋದು ಯಾವುದು? ಈ ಗಾಲ್ಗಿ ಅಪ್ಯಾರಿಟಸ್ ಇದೆ ಅಲ್ವಾ? ಈ ಗಾಲ್ಗಿ ಅಪ್ಯಾರಿಟಸ್ ಟ್ರಾನ್ಸ್ಪೋರ್ಟ್ ಅನ್ನೋ ಮಾಡೋ ಕೆಲಸ ಮಾಡುತ್ತೆ. ಓಕೆನಾ? ಅಂಡ್ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಗಾಲ್ಗಿ ಅಪ್ಯಾರಿಟಸ್ ಈ ಲೈಸೋಸಮ್ ಅಂತ ಮುಂದೆ ಇನ್ನೊಂದು ಬರುತ್ತೆ, ಇನ್ನೊಂದು ಆರ್ಗನೆಲ್. ಆ ಲೈಸೋಸಮ್ ನ ಏನ್ ಮಾಡುತ್ತೆ? ಫಾರ್ಮ್ ಮಾಡುತ್ತೆ. ಓಕೆ, ಲೈಸೋಸಮ್ಸ್ ಗಾಲ್ಗಿ ಅಪ್ಯಾರಿಟಸ್ ಉತ್ಪತ್ತಿ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್
ಲೈಸೋಸೋಮ್ ಬಂತು ನೋಡಿ, ಲೈಸೋಸೋಮ್. ಇದು ಎಲ್ಲಿ ಉತ್ಪತ್ತಿ ಆಗೋದು? ಗಾಲ್ಗಿ ಅಪ್ಯಾರಿಟಸ್ ಅಲ್ಲಿ. ಲೈಸೋಸೋಮ್ಸ್ ಆರ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ ಫಿಲ್ಡ್ ವಿತ್ ಡೈಜೆಸ್ಟಿವ್ ಎಂಜೈಮ್ಸ್ ಬೈ RER. ಇದನ್ನ ನಾವು ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಅಥವಾ ಡಸ್ಟ್ಬಿನ್ ಆಫ್ ಎ ಸೆಲ್ ಅಂತ ಕೂಡ ಕರಿತೀವಿ. ಯಾವ್ದನ್ನ? ಲೈಸೋಸೋಮ್ ನ ಡಸ್ಟ್ಬಿನ್ ಆಫ್ ಎ ಸೆಲ್ ಅಥವಾ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಓಕೆ, ಯಾಕೆ? ಇಟ್ ಹೆಲ್ಪ್ಸ್ ಟು ಕ್ಲೀನ್ ಬೈ ಡೈಜೆಸ್ಟಿಂಗ್ ಫಾರಿನ್ ಮೆಟೀರಿಯಲ್. ಯಾವ್ದಾದ್ರು ಫಾರಿನ್ ಮೆಟೀರಿಯಲ್ಸ್ ಬಂದ್ರೆ, ಅನ್ವಾಂಟೆಡ್ ಮೆಟೀರಿಯಲ್ಸ್ ಬಂದ್ರೆ ಅದನ್ನ ಏನ್ ಮಾಡ್ಬಿಡುತ್ತೆ? ಡೈಜೆಸ್ಟ್ ಮಾಡ್ಬಿಡುತ್ತೆ. ಓಕೆನಾ? ಕ್ಲೀನ್ ಮಾಡುತ್ತೆ ಸೆಲ್ನ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೂಸೈಡ್ ಬ್ಯಾಗ್ ಆಫ್ ಎ ಸೆಲ್. ಸೂಸೈಡ್ ಬ್ಯಾಗ್ ಆಫ್ ಎ ಸೆಲ್, ಆತ್ಮಹತ್ಯೆ ಕೋಶ ಅಂತ ಏನೋ ಕರೀತಾರೆ ಇದನ್ನ ಕನ್ನಡದಲ್ಲಿ. ಓಕೆ, ವೆನ್ ಸೆಲ್ ಗೆಟ್ ಡ್ಯಾಮೇಜ್ ಲೈಸೋಸಮ್ಸ್ ಮೇ ಬರ್ಸ್ಟ್ ಅಂಡ್ ಎನ್ಸೈಮ್ಸ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಯಾವಾಗ ಸೆಲ್ ಡ್ಯಾಮೇಜ್ ಆಗುತ್ತೋ ಅವಾಗ ಈ ಲೈಸೋಸಮ್ಗಳು ಏನಿದಾವೆ ಇವು ಬರ್ಸ್ಟ್ ಆಗಿ ಆ ಎನ್ಸೈಮ್ಗಳು ಇದನ್ನ ಡೈಜೆಸ್ಟ್ ಆಗೋ ತರ ಮಾಡುತ್ತೆ. ಅದಕ್ಕೆ ಇದನ್ನ ಏನ್ ಮಾಡ್ತಾ ಕರಿತೀವಿ? ಸೂಸೈಡ್ ಬ್ಯಾಗ್ ಆಫ್ ಎ ಸೆಲ್ ಅಂತ ಕೂಡ ಕರಿತೀವಿ. ಓಕೆನಾ? ಇಂಪಾರ್ಟೆಂಟ್ ಇದು. ಸೂಸೈಡ್ ಬ್ಯಾಗ್ ಮತ್ತೆ ವೇಸ್ಟ್ ಡಿಸ್ಪೋಸಲ್ ಅಂತ ಏನ್ ಕರಿತೀವೋ ಅದು ಇಂಪಾರ್ಟೆಂಟ್ ಲೈಸೋಸೋಮ್ ಅಲ್ಲಿ. ದೆನ್ ಮೈಟೋಕಾಂಡ್ರಿಯಾ, ಇದನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಪವರ್ ಹೌಸ್ ಆಫ್ ಎ ಸೆಲ್ ಅಂತ ಕರೀತಾರೆ ಅಲ್ವಾ? ಈ ಮೈಟೋಕಾಂಡ್ರಿಯಾಗೆ ನಾವು ಸಿಂಗ್ಯುಲರ್ ಆಗಿ ಏನಂತ ಕರಿತೀವಿ? ಮೈಟೋಕಾಂಡ್ರಿಯನ್ ಅಂತ ಕರಿತೀವಿ. ಸಿಂಗ್ಯುಲರ್. ಮೈಟೋಕಾಂಡ್ರಿಯಾ ಅಂದ್ರೆ ಇದು ಪ್ಲೂರಲ್ ಅಲ್ಲಿ. ಓಕೆ, ಈಚ್ ಮೈಟೋಕಾಂಡ್ರಿಯನ್ ಈಸ್ ಕವರ್ಡ್ ಬೈ 2 ಮೆಂಬ್ರೇನ್. ಇಲ್ಲಿ ಮೆಂಬ್ರೇನ್ ಇದೆ ನೋಡಿ, ಸುತ್ತ 2 ಮೆಂಬ್ರೇನ್ ಇದೆ. ಒಂದು ಔಟರ್ ಮೆಂಬ್ರೇನ್, ಇಲ್ಲಿ ಹೊರಗಡೆ ಸುತ್ತ ಇದೆ ಅಲ್ವಾ, ಇದು ಔಟರ್ ಮೆಂಬ್ರೇನ್. ಅಂಡ್ ಅನದರ್ ಒನ್ ಇಸ್ ಇನ್ನರ್ ಮೆಂಬ್ರೇನ್, ಒಳಗಡೆ ಇದೆಯಲ್ಲ ಫೋಲ್ಡ್ ಆಗಿ. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಈ ಇನ್ನರ್ ಮೆಂಬ್ರೇನ್ ನಿಮ್ಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಒಳಗಡೆ. ಔಟರ್ ಮೆಂಬ್ರೇನ್ ಕಂಪೇರ್ ಮಾಡಿದ್ರೆ ಇನ್ನರ್ ಮೆಂಬ್ರೇನ್ ಲೆಂತ್ ಜಾಸ್ತಿ. ಈ ರೀತಿ ಫೋಲ್ಡ್ ಆಗಿರೋದ್ರಿಂದ ಏನಾಗುತ್ತೆ, ಅದ್ರ ಲೆಂತ್ ನಮ್ಗೆ ಗೊತ್ತಾಗಲ್ಲ ಹೊರಗಡೆ. ಓಕೆ, ಯಾರು ಕೇಳ್ಬೋದು 2 ಮೆಂಬ್ರೇನ್ ಇದೆ ಮೈಟೋಕಾಂಡ್ರಿಯಾದಲ್ಲಿ, ಆ 2 ಮೆಂಬ್ರೇನ್ ಅಲ್ಲಿ ಯಾವ ಮೆಂಬ್ರೇನ್ ಲೆಂತ್ ಜಾಸ್ತಿ ಇದೆ ಅಂತ ಕೇಳ್ಬೋದು. ಓಕೆ, ಅವಾಗ ಇನ್ನರ್ ಮೆಂಬ್ರೇನ್ ಲೆಂತ್ ಜಾಸ್ತಿ ಇದೆ ಅಂತ ಹೇಳ್ಬೇಕು. ಓಕೆ, ಸರ್ಫೇಸ್ ಏರಿಯಾ ಅದೇ ಹೇಳ್ತಾ ಇರೋದು. ಸರ್ಫೇಸ್ ಏರಿಯಾ ಯಾವ್ದು ಜಾಸ್ತಿ ಇರುತ್ತೆ? ಇನ್ನರ್ ಮೆಂಬ್ರೇನ್ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ವೇರ್ ಕಂಪೇರ್ಡ್ ಟು ಔಟರ್ ಮೆಂಬ್ರೇನ್. ಇದಾದ ನಂತರ ದೇ ಹ್ಯಾವ್ ದೇರ್ ಓನ್ DNA ಅಂಡ್ ರೈಬೋಸೋಮ್. ಈ ಮೈಟೋಕಾಂಡ್ರಿಯಾದಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದು ಇದ್ರದೇ ಆದಂತಹ DNA ಇರುತ್ತೆ, ಮತ್ತೆ ರೈಬೋಸೋಮ್ಸ್ ಕೂಡ ಇರುತ್ತೆ. ರೈಬೋಸೋಮ್ಸ್ ಕೆಲಸ ಏನು? ಪ್ರೋಟೀನ್ ಸಿಂಥಸಿಸ್ ಮಾಡೋದಲ್ವಾ. ಸೊ ಬೇರೆ ಆರ್ಗನಲ್ಸ್ ಮೇಲೆ ಇದು ಡಿಪೆಂಡ್ ಆಗಿರಲ್ಲ, ತನ್ನ ಪ್ರೋಟೀನ್ ನ ತಾನೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಮೈಟೋಕಾಂಡ್ರಿಯಾ. ಹಾಗೇನೆ ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ಎ ಸೆಲ್ ಅಂತ ಕರಿತೀವಿ ಅಲ್ವಾ? ಶಕ್ತಿ ಕೇಂದ್ರ, ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ ನಾವು ಮೈಟೋಕಾಂಡ್ರಿಯಾನ. ಏನಕ್ಕೆ? ಇಲ್ಲಿ ATP ಸಿಂಥಸಿಸ್ ಆಗಿ ಎನರ್ಜಿ ಉತ್ಪತ್ತಿ ಆಗುತ್ತೆ, ಶಕ್ತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಜೀವಕೋಶದಲ್ಲಿ, ಜೀವಕೋಶಗಳಿಗೆ. ಅದಕ್ಕೆ ಇದನ್ನ ನಾವು ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ಎ ಸೆಲ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒನ್ ಪ್ಲಾಸ್ಟಿಡ್ಸ್. ಕ್ಲೋರೋಪ್ಲಾಸ್ಟ್ ಅಂತ ಕೇಳಿರ್ತೀವಿ, ಪ್ಲಾಸ್ಟಿಡ್ ಅಂತ ಕೇಳಿಲ್ಲ ಅಂದ್ರೂ. ಆ ಕ್ಲೋರೋಪ್ಲಾಸ್ಟ್ ಕೂಡ ಈ ಪ್ಲಾಸ್ಟಿಡ್ಸ್ ಅಲ್ಲೇ ಬರ್ತಕ್ಕಂಥದ್ದು. ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ ಅಲ್ಲಿ ಈ ಪ್ಲಾಸ್ಟಿಡ್ಸ್ ಇರುತ್ತೆ, ಅನಿಮಲ್ ಸೆಲ್ ಅಲ್ಲಿ ಇರಲ್ವಾ ಅಂದ್ರೆ ಇರಲ್ಲ. ಯಾಕಿರಲ್ಲ? ಈ ಪ್ಲಾಸ್ಟಿಡ್ಸ್ ಇದ್ರಲ್ಲಿ ಮಾತ್ರ ಯಾಕಿರ್ಬೇಕು ಪ್ಲಾಂಟ್ ಸೆಲ್ ಅಲ್ಲಿ ಅಂದ್ರೆ ಅವಕ್ಕೆ ಆಹಾರ ಉತ್ಪತ್ತಿಯಲ್ಲಿ ಇದು ಸಹಾಯ ಮಾಡುತ್ತೆ. ಓಕೆನಾ? ಅದಕ್ಕೆ ಅವರಲ್ಲಿ ಪ್ಲಾಸ್ಟಿಡ್ಸ್ ಇರಬೇಕು. 2 ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ಇದರಲ್ಲಿ 2 ಟೈಪ್ಸ್ ಇದೆಯಂತೆ. ಅದರಲ್ಲಿ ಒಂದು ಕ್ರೋಮೋಪ್ಲಾಸ್ಟ್, ಇನ್ನೊಂದು ಲ್ಯೂಕೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ ಅಂದ್ರೆ ಏನು? ಕ್ರೋಮೋಪ್ಲಾಸ್ಟ್ ಅಂದ್ರೆ ಕಲರ್ಡ್ ಪ್ಲಾಸ್ಟಿಡ್ಸ್. ಕಲರ್ಡ್ ಆಗಿ ಯಾವ್ದಿರುತ್ತೋ ಅಂತಹ ಪ್ಲಾಸ್ಟಿಡ್ಸ್ಗೆ ನಾವು ಕ್ರೋಮೋ ಅಂದ್ರೆ ಕಲರ್ ಅಲ್ವಾ, ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಲ್ಯೂಕೋಪ್ಲಾಸ್ಟ್ ಅಂದ್ರೆ ವೈಟ್ ಆರ್ ಕಲರ್ಲೆಸ್. ಲ್ಯೂಕೋ ಅಂದ್ರೆ ಕಲರ್ಲೆಸ್ ಅಥವಾ ವೈಟ್ ಅಂತ ಅರ್ಥ. ಸೊ ಲ್ಯೂಕೋಪ್ಲಾಸ್ಟ್ಗೆ ನಾವು ವೈಟ್ ಆರ್ ಕಲರ್ಲೆಸ್ ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ. ದೆನ್ ಪ್ಲಾಸ್ಟಿಡ್ಸ್ ಕಂಟೈನಿಂಗ್ ದ ಪಿಗ್ಮೆಂಟ್ ಕ್ಲೋರೋಫಿಲ್ ಬಂತು ನೋಡಿ. ನೀವೆಲ್ಲ ಕೇಳಿರ್ತೀರಿ ಅಲ್ವಾ, ಗಿಡಗಳಲ್ಲಿ ಹಸಿರು ಬಣ್ಣ ಇರೋದಕ್ಕೆ ಕ್ಲೋರೋಫಿಲ್ ಇರುತ್ತೆ, ಹಾಗೆ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ, ಹಾಗೆ ಅದ್ರ ಆಹಾರ ಉತ್ಪತ್ತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಕೇಳಿರ್ತೀರಿ ಅಲ್ವಾ. ಅದಕ್ಕೆ ನಾವೇನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಓಕೆನಾ? ಅಂಡ್ ನಾವು ಮೈಟೋಕಾಂಡ್ರಿಯಾದಲ್ಲಿ ನೋಡಿದ್ವಿ, ಅದರಲ್ಲಿ ಓನ್ DNA ಇರುತ್ತೆ, ರೈಬೋಸೋಮ್ ಇರುತ್ತೆ ಅಂತ. ಅದೇ ರೀತಿ ಈ ಪ್ಲಾಸ್ಟಿಡ್ಸ್ ಅಲ್ಲೂ ಕೂಡ ಏನಾಗಿರುತ್ತೆ? ಓನ್ DNA, ರೈಬೋಸೋಮ್ಸ್ ಇರುತ್ತೆ. ಇದ್ರ ಪ್ರೋಟೀನ್ ಸಿಂಥಸಿಸ್ ಕೂಡ ಈ ಪ್ಲಾಸ್ಟಿಡ್ಸ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಒನ್ ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ಸ್ ಕೆಲಸ ಏನು? ಇದು ಕೂಡ ಒಂದು ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್. ಇಲ್ಲಿ ಪಾರ್ಟ್ ಇದೆ ನೋಡಿ, ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ವಾ, ಇದಕ್ಕೆ ನಾವು ವ್ಯಾಕ್ಯೂಲ್ ಅಂತ ಕರಿತೀವಿ. ಓಕೆ, ಈ ಅನಿಮಲ್ ಸೆಲ್ ಅಲ್ಲಿ ವ್ಯಾಕ್ಯೂಲ್ಸ್ ಹೇಗಿರುತ್ತಪ್ಪ ಅಂದ್ರೆ ಇಟ್ ಈಸ್ ವೆರಿ ಸ್ಮಾಲ್ ಅಂಡ್ ಟೆಂಪ್ರರಿ.
ಅಂದ್ರೆ ಕೆಲವರಲ್ಲಿ ಇರೋದೇ ಇಲ್ಲ, ಇದ್ರೂ ಕೂಡ ಟೆಂಪ್ರರಿ, ಕಾಣಿಸೋದೇ ಇಲ್ಲ. ಓಕೆ, ದೆನ್ ಸ್ಟೋರ್ ಗ್ಲೂಕೋಸ್, ಗ್ಲೈಕೋಜನ್ ಅಂಡ್ ಪ್ರೋಟೀನ್, ಅವೆಲ್ಲವನ್ನು ಕೂಡ ಈ ವ್ಯಾಕ್ಯೂಲೆ ಸ್ಟೋರ್ ಮಾಡ್ಕೊಂಡಿರುತ್ತೆ, ಗ್ಲೂಕೋಸ್, ಗ್ಲೈಕೋಜನ್, ಪ್ರೋಟೀನ್ ಎಲ್ಲವನ್ನು ಕೂಡ. ಬಟ್ ವ್ಯಾಕ್ಯೂಲ್ಸ್ ಇನ್ ಪ್ಲಾಂಟ್ ಸೆಲ್ ಏನಿದೆಯೋ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ಲಾಂಟ್ ಸೆಲ್ ಅಲ್ಲಿ ತುಂಬಾ ಲಾರ್ಜ್ ಅಮೌಂಟ್ ಅಲ್ಲಿ ಇರುತ್ತೆ. ನೋಡಿ, ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವಾ, ಇದು ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ ಅಲ್ಲಿ ವ್ಯಾಕ್ಯೂಲ್ಸ್ ತುಂಬಾ ದೊಡ್ಡದಾಗಿರುತ್ತೆ. ಸ್ಟೋರ್ ಸೆಲ್ ಸ್ಯಾಪ್ ಅಂಡ್ ಪ್ಲಾಂಟ್ ವ್ಯಾಕ್ಯೂಲ್ಸ್ ಪ್ರೊವೈಡ್ ಟರ್ಜಿಡಿಟಿ ಅಂಡ್ ರಿಜಿಡಿಟಿ. ಟರ್ಜಿಡಿಟಿ ಅಂದ್ರೆ ದಪ್ಪ ಆಗ್ತಕ್ಕಂಥದ್ದು, ಊದ್ತಕ್ಕಂಥದ್ದು. ರಿಜಿಡಿಟಿ ಅಂದ್ರೆ ಸ್ಟ್ರೈಟ್, ಯಾವುದೇ ರೀತಿ ಚೇಂಜಸ್ ಇಲ್ಲದೆ ಇರ್ತಕ್ಕಂಥದ್ದು ರಿಜಿಡಿಟಿ ಅಂದ್ರೆ. ಓಕೆ, ದಿ ಸೆಂಟ್ರಲ್ ವ್ಯಾಕ್ಯೂಲ್ಸ್ ಆಫ್ ಸಮ್ ಪ್ಲಾಂಟ್ಸ್ ಮೇ ಆಕ್ಯುಪೈಸ್ 50 to 90%. ಈ ಒಂದು ಸೆಲ್ ಅಲ್ಲಿ, ಕೆಲವೊಂದು ಸೆಲ್ಗಳಲ್ಲಿ ಈ ವ್ಯಾಕ್ಯೂಲ್ ಏನಿದೆಯೋ ಇದು 50% ಇಂದ 90% ಜಾಗನ ಈ ವ್ಯಾಕ್ಯೂಲೆ ಆಕ್ಯುಪೈ ಮಾಡ್ಕೊಬಿಡುತ್ತಂತೆ. ಓಕೆ, ಎಲ್ಲಿ? ಪ್ಲಾಂಟ್ ಸೆಲ್ ಅಲ್ಲಿ. ಓಕೆ, ಈ ಪ್ಲಾಂಟ್ ಸೆಲ್ ಅಲ್ಲಿ ಏನ್ ಮಾಡುತ್ತೆ, ಈ ಲೈಸೋಸೋಮ್ ಬಗ್ಗೆ ನೋಡಿದ್ವಿ ಅಲ್ವಾ, ಅದು ನಮ್ಮ ಸೆಲ್ ನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ನಾವು ನೋಡಿದ್ವಿ, ಡಸ್ಟ್ ಬಿನ್ ಅಂತ ಹೇಳಿದ್ವಿ ಅಲ್ವಾ. ಅದು ಅನಿಮಲ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ವ್ಯಾಕ್ಯೂಲ್ ಅದು ಅನಿಮಲ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರಲ್ಲ ಲೈಸೋಸೋಮ್. ಬಟ್ ಆ ಕೆಲಸ ಎಲ್ಲ ಪ್ಲಾಂಟ್ ಸೆಲ್ ಅಲ್ಲಿ ಯಾರು ಮಾಡ್ತಾರಪ್ಪ ಅಂದ್ರೆ ವ್ಯಾಕ್ಯೂಲ್ಸ್ ಮಾಡುತ್ತೆ. ಕ್ಲೀನ್ ಮಾಡೋದು, ಡಸ್ಟ್ ಬಿನ್ ಕೆಲಸ ಎಲ್ಲ ಇದೆ ಅಲ್ವಾ, ನಾ ಹೇಳ್ದೆ ಅಲ್ವಾ ಲೈಸೋಸೋಮ್ ಅಲ್ಲಿ ಲೈಸೋಸೋಮ್ ಮಾಡುತ್ತೆ ಅಂತ. ಆ ಕೆಲಸ ಎಲ್ಲ ಏನಾಗುತ್ತೆ, ಈ ವ್ಯಾಕ್ಯೂಲ್ಸ್ ಅಲ್ಲಿ ಆಗುತ್ತೆ. ಓಕೆ, ದೆನ್ ಅನಿಮಲ್ ಸೆಲ್ ಮತ್ತೆ ಪ್ಲಾಂಟ್ ಸೆಲ್ ನಾವು ಈಗಾಗಲೇ ನೋಡಿದೀವಿ. ಅದಕ್ಕೆ ಏನ್ ವ್ಯತ್ಯಾಸ, ಇಷ್ಟು ತಿಳ್ಕೊಂಡಿರೋದ್ರಲ್ಲಿ ಅವೆರಡಕ್ಕೂ ಏನ್ ವ್ಯತ್ಯಾಸ ಅಂತ ನಾವು ನೋಡೋದಾದ್ರೆ, ಸೆಲ್ ಈಸ್ ಯೂಶುವಲಿ ಸ್ಮಾಲ್ ಇನ್ ಸೈಜ್. ಅನಿಮಲ್ ಸೆಲ್ಲು ಸಾಮಾನ್ಯವಾಗಿ ಸ್ಮಾಲ್ ಸೈಜ್ ಇರುತ್ತೆ. ಬಟ್ ವೆರಾಸ್ ಪ್ಲಾಂಟ್ ಸೆಲ್ ಈಸ್ ಕಂಪೇರ್ಡ್, ಇದಕ್ಕೆ ಅನಿಮಲ್ ಸೆಲ್ ಕಂಪೇರ್ ಮಾಡಿದ್ರೆ ಲಾರ್ಜ್ ಆಗಿರುತ್ತೆ. ಅಂಡ್ ಸೆಲ್ ವಾಲ್ ಈಸ್ ಆಬ್ಸೆಂಟ್. ಅನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರೋಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಅಂಡ್ ಪ್ಲಾಂಟ್ ಸೆಲ್ ಅಲ್ಲಿ ಈ ಸೆಲ್ ವಾಲ್ ಇರುತ್ತೆ. ಈ ಅನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ಸ್ ಇರಲ್ಲ, ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ಸ್ ಇರುತ್ತೆ. ಬಿಕಾಸ್ ಕ್ಲೋರೋಪ್ಲಾಸ್ಟ್ ಏನಕ್ಕೆ ಹೆಲ್ಪ್ ಆಗುತ್ತೆ? ಕ್ಲೋರೋಪ್ಲಾಸ್ಟ್ ಅದು ಆಹಾರ ತಯಾರಿಕೆಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಫುಡ್ ಪ್ರಿಪರೇಷನ್ ಅಲ್ಲಿ. ಸೊ ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ. ಗ್ರೀನ್ ಕಲರ್ ಬರ್ಲಿಕ್ಕೂ ಕೂಡ ಇದೇ ಕಾರಣ, ಪ್ಲಾಸ್ಟಿಡ್. ವ್ಯಾಕ್ಯೂಲ್ಸ್ ಹೇಗಿರುತ್ತೆ ಅನಿಮಲ್ ಸೆಲ್ ಅಲ್ಲಿ? ಜನರಲಿ ಆಬ್ಸೆಂಟ್. ಈ ಜನರಲಿ ಏನಾಗಿರುತ್ತೆ, ಇದರಲ್ಲಿ ಅನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಟಿಡ್ ವ್ಯಾಕ್ಯೂಲ್ಸ್ ಆಬ್ಸೆಂಟ್ ಇರುತ್ತೆ. ಈ ವ್ಯಾಕ್ಯೂಲ್ಸ್ ಮಾಡೋ ಕೆಲಸ ಎಲ್ಲ ಲೈಸೋಸೋಮ್ ಮಾಡುತ್ತೆ. ಇಲ್ಲಿ ಉಲ್ಟಾ, ಪ್ಲಾಂಟ್ ಸೆಲ್ ಅಲ್ಲಿ ವ್ಯಾಕ್ಯೂಲ್ಸ್ ಈ ಪ್ಲಾಂಟ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಲೈಸೋಸೋಮ್ಸ್ ಏನಾಗಿರುತ್ತೆ, ಜನರಲಿ ಆಬ್ಸೆಂಟ್, ಹೆಚ್ಚಿನದಾಗಿ ಆಬ್ಸೆಂಟೇ ಆಗಿರುತ್ತೆ. ಏನಾದ್ರು ಅಲ್ಪ ಸ್ವಲ್ಪ ಪ್ರೆಸೆಂಟ್ ಇದ್ರೂ ಕೂಡ ಅದು ಕೆಲಸನ ಅದು ಮಾಡೋದಿಲ್ಲ. ಇದ್ರ ಕೆಲಸ ಎಲ್ಲ ಯಾವ್ದು ಮಾಡುತ್ತೆ? ವ್ಯಾಕ್ಯೂಲ್ಸ್ ಮಾಡುತ್ತೆ ಪ್ಲಾಂಟ್ ಸೆಲ್ ಅಲ್ಲಿ. ಬಟ್ ಇಲ್ಲಿ ಲೈಸೋಸೋಮ್ಸ್, ಡಸ್ಟ್ ಬಿನ್ ಅಥವಾ ಸೂಸೈಡ್ ಬ್ಯಾಗ್ ಆಫ್ ಎ ಸೆಲ್ ಅಂತ ಕರಿತೀವಿ ಅಲ್ವಾ, ಅನಿಮಲ್ ಸೆಲ್ ಅಲ್ಲಿ ಈ ಲೈಸೋಸೋಮ್ಸ್ ನ ಸೂಸೈಡ್ ಬ್ಯಾಗ್ ಆಫ್ ಎ ಸೆಲ್ ಅಂತ ಕರಿತೀವಿ. ಇದು ಅನಿಮಲ್ ಸೆಲ್ ಅಲ್ಲಿ ಮೋರ್ ನಂಬರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಯೂಶುವಲಿ ಆಬ್ಸೆಂಟೇ ಇದ್ಬಿಡುತ್ತೆ. ಓಕೆ, ಇದಿಷ್ಟು ಸೆಲ್ ಬಗ್ಗೆ ಆಯ್ತು. ಓಕೆ, ಇವಾಗ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕ್ತಾರೆ, ಹಾಗೇನೆ ಗ್ರೂಪ್ ಅಲ್ಲೂ ಬರುತ್ತೆ. ಆ ಲಿಂಕ್ ಅಲ್ಲಿ ಗೂಗಲ್ ಫಾರ್ಮ್ ನ ನೀವು ಯೂಶುವಲಿ ಹೇಗೆ ಸಬ್ಮಿಟ್ ಮಾಡ್ತೀರೋ ಆ ರೀತಿ ಗೂಗಲ್ ಫಾರ್ಮ್ ನ ಸಬ್ಮಿಟ್ ಮಾಡಿ. ಸ್ವಲ್ಪ ಸ್ಪೀಡ್ ಆಯ್ತು ಅಂತ ಕಾಣಿಸುತ್ತೆ, ಬಟ್ ನೀವು ಕ್ಯಾಚ್ ಮಾಡ್ಕೊಳ್ಳೇಬೇಕು. ಎಕ್ಸಾಮ್ ತುಂಬಾ ಹತ್ರ ಇದೆ. ಸೊ ಎಲ್ಲಾ ಕಾನ್ಸೆಪ್ಟ್ನು ನೀವು ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟಿಶ್ಯೂಸ್ ಅಥವಾ ಅಂಗಾಂಶ ಅಂತ ಏನಿದೆಯೋ ಅದ್ರ ಬಗ್ಗೆ ಮಾತಾಡೋಣ. ಇದಿಷ್ಟು ಈಗ ಈ ಕ್ಲಾಸಲ್ಲಿ ನಾವು ಸೆಲ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದೀವಿ ಅಷ್ಟೇ. ಇನ್ನು ಇದಕ್ಕೆ ನೀವು ಓದಬೇಕು. ಇನ್ನು ಸೆಲ್ ಡಿವಿಷನ್ಸ್ ಬರುತ್ತೆ, ಅದ್ರಲ್ಲಿ ಮೈಟೋಸಿಸ್, ಮಿಯೋಸಿಸ್ ಎಲ್ಲ ಬರುತ್ತೆ. ಹಾಗೇನೆ ಇವನ್ನೆಲ್ಲ ನೀವು ಇನ್ನು ಹೆಚ್ಚಿನದಾಗಿ ಓದ್ಕೊಂಡ್ರೆ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಓಕೆ, ಗ್ರೂಪಲ್ಲಿ ಲಿಂಕ್ ಬಂತು ಅನ್ಸುತ್ತೆ, ಇವಾಗ ಹಾಕ್ತಾರೆ ಲಿಂಕು. ಲಿಂಕ್ ಓಪನ್ ಆಗ್ತಾ ಇದೆಯಾ? ಯಾರೋ ಆನ್ಲೈನ್ ಕ್ಲಾಸಸ್ ಯಾವ ವಾರ ಅಂತ ಕೇಳ್ತಾ ಇದ್ದಾರೆ. ಸೋಮವಾರ ಮತ್ತೆ ಮಂಗಳವಾರ 9th ಅವ್ರಿಗೆ ಇರುತ್ತೆ. ಹಾಗೇನೆ ಗುರುವಾರ ಮತ್ತೆ ಶುಕ್ರವಾರ 7th 8th ಅವ್ರಿಗೆ ಇರುತ್ತೆ. ಲಿಂಕ್ ಬಂತಾ? ಲಿಂಕ್ ಶೋ ಆಗ್ತಾ ಇದೆಯಾ? ಓಕೆ, ಓಪನ್ ಆದ್ರೆ ರೆಸ್ಪಾನ್ಸ್ನೆಲ್ಲ ಸೆಂಡ್ ಮಾಡಿ. ಒಂದಷ್ಟು ಪ್ರಶ್ನೆಗಳಿದಾವೆ, ಪ್ರಶ್ನೆಗಳು ತುಂಬಾ ಸುಲಭ ಇದಾವೆ. ನೀವು ಸರಿಯಾಗಿ ಪಾಠ ಕೇಳಿದ್ರೆ ಅವನ್ನ ನೀವು ಸಾಲ್ವ್ ಮಾಡಿ ಸಬ್ಮಿಟ್ ಮಾಡ್ಬೋದು. ವಾಟ್ಸಪ್ ಅಲ್ಲಿ ಕೂಡ ಹಾಕ್ತಿವಿ, ಆದಷ್ಟು ಇಲ್ಲೇನೆ ಸಬ್ಮಿಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲ ಆಗ್ಲಿಲ್ಲ ಅಂದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ನಾನು ಲಿಂಕ್ ಅನ್ನ ಹಾಕ್ತೀನಿ, ಅದಾದ್ಮೇಲೆ ನೀವು ಸಬ್ಮಿಟ್ ಮಾಡ್ಬೋದು. ಓಕೆ.
ಓಕೆ, ಯೂಟ್ಯೂಬ್ ಲಿಂಕ್ ಸೆಂಡ್ ಮಾಡೋಣ ಗ್ರೂಪ್ ಅಲ್ಲಿ. ನಾಳೆ ಟಿಶ್ಯೂಸ್ ಬಗ್ಗೆ ಮಾಡೋಣ ಪಾಠನ. ಟಿಶ್ಯೂಸ್ ಬಗ್ಗೆ ಏನಾದ್ರು ನಿಮಗೆ ಟೈಮ್ ಇತ್ತು ಅಂದ್ರೆ ಟಿಶ್ಯೂಸ್ ಬಗ್ಗೆ ಈಗಾಗಲೇ ಸ್ವಲ್ಪ ಓದ್ಕೊಂಡ್ ಬಂದಿರಿ, ನೋಡೋಣ ಏನೆಲ್ಲ ತಿಳ್ಕೊಂಡ್ ಬಂದಿರ್ತೀರಿ ಅಂತ. ಓಕೆ, ಮೊದಲೇ ಓದ್ಕೊಂಡ್ ಬಂದಿದ್ರೆ ಇಲ್ಲಿ ಕೇಳುವಾಗ ನಿಮ್ಗೆ ಫೆಮಿಲಿಯರ್ ಅನ್ಸುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಓಕೆ, ಲಿಂಕ್ ಆಲ್ರೆಡಿ ಬಂದಿದೆ ಗ್ರೂಪ್ ಅಲ್ಲಿ, ಇಲ್ಲಿ ನೀವು ಸೆಂಡ್ ಮಾಡ್ಬೋದು. ಓಕೆ, ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.